What's up, future officers? ಹೇಗಿದ್ದೀರಾ ಎಲ್ಲರೂ? I welcome you all to day 2 of 70-day challenge. And ಇವತ್ತು ನಾವು ಏನ್ ಎಕ್ಸ್ಪ್ಲೋರ್ ಮಾಡ್ತಿದೀವಿ ಈ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂದ್ರೆ ಒಂದು 10 ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಮತ್ತೆ ಆ ಡೆಫಿನೇಷನ್ಸ್ ಅಲ್ಲಿ ಬರುವಂತ ಬ್ಯೂಟಿಫುಲ್ ಎಕ್ಸಾಂಪಲ್ಸ್. ರೈಟ್? ಆರ್ ಯು ಆಲ್ ಎಕ್ಸೈಟೆಡ್? ಐ ಆಮ್. ಸೊ ಲೆಟ್ಸ್ ಬಿಗಿನ್. ನಾವು ಫಸ್ಟ್ ಡೆಫಿನೇಷನ್ ಇವತ್ತೇನ್ ನೋಡ್ತಿದೀವಿ ಅಂದ್ರೆ ಇಟ್ ಇಸ್ ಕಾಲ್ಡ್ ಇಂಟಿಗ್ರಿಟಿ. ರೈಟ್? ಇಂಟಿಗ್ರಿಟಿ ಅಂದ್ರೆ ನಾವೇನಂತ ಕರಿತೀವಿ ಕನ್ನಡದಲ್ಲಿ? ಸಮಗ್ರತೆ. ರೈಟ್? ಸೊ ಈ ಇಂಟಿಗ್ರಿಟಿ ಅಥವಾ ಸಮಗ್ರತೆ ಅಂದ್ರೆ ಏನ್ ಡೆಫಿನೇಷನ್ ಬರುತ್ತೆ? ಇಂಟಿಗ್ರಿಟಿ ಅಂದ್ರೆ ಓಕೆ, ನೀವು ಎಲ್ಲರೂ ಎಥಿಕ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಐಡಿಯಾ ಬಂದಿದೆ. ಈ ಎಥಿಕ್ಸ್ ಪ್ರತಿಯೊಂದ್ಸರಿ ಎಲ್ಲೇ ಇದ್ರೂನು, ಯಾವುದೇ ಒಂದು ಸರ್ಕಮ್ಸ್ಟಾನ್ಸ್ ಅಲ್ಲಿ ಇದ್ರೂನು, ಯಾವುದೇ ಒಂದು ಟೈಮ್ ಅಲ್ಲಿ ಇದ್ರೂನು ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದು, ದಟ್ ಈಸ್ ಇಂಟಿಗ್ರಿಟಿ. ರೈಟ್? ಅಂದ್ರೆ ಇಂಟಿಗ್ರಿಟಿ ಇಸ್ ನಥಿಂಗ್ ಬಟ್ ಕನ್ಸಿಸ್ಟೆನ್ಸಿ ಇನ್ ಥಾಟ್ಸ್, ವರ್ಡ್ಸ್ ಮತ್ತೆ ಆಕ್ಷನ್ಸ್. ಓಕೆ, ಕನ್ಸಿಸ್ಟೆನ್ಸಿ ಇನ್ ಥಾಟ್ಸ್, ವರ್ಡ್ಸ್, ಆಕ್ಷನ್ಸ್, ಇದನ್ನ ಏನಂತ ಕರಿತೀವಿ? ಇಂಟಿಗ್ರಿಟಿ ಅಂತ ಕರಿತೀವಿ. ಓಕೆ, ಇಟ್ ಈಸ್ ದಿ uncompromising adherence to higher ethical standards and values. Okay, in fact C.S. Lewis ಅನ್ನೋರು ಇಂಟಿಗ್ರಿಟಿನ ಡಿಫೈನ್ ಮಾಡ್ತಾರೆ. ಏನಂತ ಡಿಫೈನ್ ಮಾಡ್ತಾರೆ ಅಂದ್ರೆ, ಇಂಟಿಗ್ರಿಟಿ ಇಸ್ ಡೂಯಿಂಗ್ ದ ರೈಟ್ ಥಿಂಗ್ ವೆನ್ ನೋಬಡಿ ಇಸ್ ವಾಚಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಯಾರು ನೋಡದೇ ಇರೋವಾಗ್ನು ಸರಿಯಾಗಿರುವಂತ ಒಂದು ಆಕ್ಷನ್ ಮಾಡೋದು, ದಟ್ ಇಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ. ಓಕೆ, ಇದು ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ತಾ ಬರೋಣ. ಓಕೆ, ಮೊದಲನೇದಾಗಿ ಗಾಂಧೀಜಿ. ಸೊ ಇದೊಂದು ಚಿಕ್ಕ ಸ್ಟೋರಿ. ಸೊ ಏನಾಗುತ್ತೆ ಅಂದ್ರೆ, ಗಾಂಧೀಜಿ ಅವರು ಸಬರ್ಮತಿ ಆಶ್ರಮದಲ್ಲಿ ಇರುವಾಗ ಒಂದು ತಾಯಿ ಅವ್ರ ಹೆಣ್ಮಗುನ ಕರ್ಕೊಂಡು ಗಾಂಧೀಜಿ ಹತ್ರ ಬರುತ್ತೆ. ಗಾಂಧೀಜಿ ನಮ್ ಮಗು ಎಷ್ಟೇ ಹೇಳಿದ್ರು ಈ ಬೆಲ್ಲ ಅಂದ್ರೆ ಜಾಗರಿನ ತಿನ್ನೋದ್ ಬಿಡ್ತಾನೆ ಇಲ್ಲ. ಸೊ ನೀವ್ ದಯವಿಟ್ಟು ನನ್ ಮಗುಗ್ ಹೇಳಿ, ನೀವ್ ಹೇಳಿದ್ರೆ ಕೇಳ್ತಾಳೆ, ದಯವಿಟ್ಟು ಇನ್ಮೇಲಿಂದ ಜಾಗರಿನ ತಿನ್ಬೇಡ ಅಂತ ಹೇಳಿ ಅಂತ. ಗಾಂಧೀಜಿ ಹೇಳ್ತಾರೆ, ಆಯ್ತು ನಾನು ಖಂಡಿತ ಹೇಳ್ತೀನಿ, 1 ವಾರ ಆದ್ಮೇಲೆ ನಿಮ್ ಮಗುನ ಕರ್ಕೊಂಡ್ ಬನ್ನಿ ಅಂತ. ಅವಾಗ 1 ವಾರ ಆದ್ಮೇಲೆ ಈ ಮಗುನ ಕರ್ಕೊಂಡ್ ಬರ್ತಾರೆ ತಾಯಿ. ಆದ್ಮೇಲೆ ಗಾಂಧೀಜಿ ಹೇಳ್ತಾರೆ, ಮಗು ಈ ಬೆಲ್ಲ ತಿಂದ್ರೆ ಹಲ್ಲೆಲ್ಲ ಕೆಟ್ಟೋಗುತ್ತೆ, ಇನ್ಮೇಲಿಂದ ದಯವಿಟ್ಟು ತಿನ್ಬೇಡ ಅಂತ. ಅವಾಗ ಮಗುನು ಕೇಳುತ್ತೆ. ಅವಾಗ ತಾಯಿ ಪ್ರಶ್ನೆ ಕೇಳ್ತಾರೆ, ಇದು ನೀವು ಹೋದ್ ವಾರನೇ ಹೇಳ್ಬೋದಾಗಿತ್ತಲ್ವಾ, 1 ವಾರ ಬಿಟ್ಟು ನೀವೇನಕ್ಕೆ ಬನ್ನಿ ಅಂತ ಹೇಳಿದ್ರಿ ಅಂತ. ಅವಾಗ ಗಾಂಧೀಜಿ ಹೇಳ್ತಾರೆ, ಹೋದ್ ವಾರ ನಾನೇ ಜಾಗರಿ ತಿಂತಾ ಇದ್ದೆ, ನಾನೇ ಬೆಲ್ಲ ತಿಂತಾ ಇದ್ದೆ, ಅವಾಗ ನನಗ್ ಯಾವ ಅಧಿಕಾರ ಇರುತ್ತೆ ನಿಮ್ ಮಗುಗೆ ಅಡ್ವೈಸ್ ಮಾಡಕ್ಕೆ ಅಂತ. ರೈಟ್? ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಇಂಟಿಗ್ರಿಟಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, IAS ಅಶೋಕ್ ಖೇಮ್ಕಾ. ಈ ಹೆಸರು ತುಂಬಾ ಜನ ಕೇಳಿರ್ತೀರಾ. ಓಕೆ, ಅಶೋಕ್ ಖೇಮ್ಕಾ ಏನಕ್ಕೆ ಫೇಮಸ್ ಅಂದ್ರೆ, ವೆರಿ ಆನೆಸ್ಟ್, ವೆರಿ ಅಪ್ರೈಟ್, ವೆರಿ ಟ್ರಾನ್ಸ್ಪರೆಂಟ್, ವೆರಿ ಅಕೌಂಟಬಲ್ ಒಂದು IAS ಆಫೀಸರ್. ಆಲ್ಮೋಸ್ಟ್ 50+ ಸರಿ ಇವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಓಕೆ, ಬರ್ತಾ ಇದ್ರೇನೆ ಒಂದು ಜಾಗಕ್ಕೆ ಒಂದು ಪೋಸ್ಟಿಂಗ್ ಹಾಕ್ಸ್ಕೊಂಡ್ರೇನೆ ಅಲ್ಲಿರೋ ಪೊಲಿಟಿಷಿಯನ್ಸ್ ಎಲ್ಲಾನು ಹೆದರ್ತಾರೆ. ರೈಟ್? ಆ ತರ ಒಂದು ರೆಪ್ಯುಟೇಷನ್ ಇವ್ರದ್ದು. ಸೊ ಇವ್ರಿಗೆ 2011 ನಲ್ಲಿ ಜಿಂದಾಲ್ ಪ್ರೈಸ್ ಅಂತ ಒಂದು ಪ್ರೈಸ್ ಫಾರ್ ಅಡ್ಮಿನಿಸ್ಟ್ರೇಷನ್, ಓಕೆ, ಇದನ್ನು ಇವ್ರಿಗೆ ಸಿಗುತ್ತೆ. ರೈಟ್? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, IAS SR ಶಂಕರನ್ ಅಂತ. ಸೊ ಇವ್ರು ಯಾರು ಅಂದ್ರೆ, ಇವರು ಒಂದು IAS ಆಫೀಸರ್, ಒಂದು IAS ಅಧಿಕಾರಿ, ತುಂಬಾ ಕೆಲಸ ಮಾಡ್ತಾರೆ ಅಗೇನ್ಸ್ಟ್ ಚೈಲ್ಡ್ ಟ್ರಾಫಿಕಿಂಗ್ ಅಂಡ್ ಚೈಲ್ಡ್ ಲೇಬರ್. ಸೊ ಇದರಿಂದ ಇವರು ಚೈಲ್ಡ್ ಟ್ರಾಫಿಕಿಂಗ್ ಈ ಲೆವೆಲ್ ಅಲ್ಲಿ ತುಂಬಾ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಇವ್ರು ತುಂಬಾ ಥ್ರೆಟ್ ಕಾಲ್ಸ್ ಬರುತ್ತೆ. ಇವ್ರು ನಿಮ್ ಫ್ಯಾಮಿಲಿಗೆ ಹಾರ್ಮ್ ಮಾಡ್ತೀವಿ, ಅದು ಇದು ಅಂತ ಎಷ್ಟೊಂದ್ ತರ ಥ್ರೆಟ್ ಕಾಲ್ಸ್ ಬರುತ್ತೆ. ಬಟ್ ಆದ್ರೂ ಒಂದ್ ಇಂಚುನು ಅವರು ಮೂವ್ ಆಗಲ್ಲ. ಓಕೆ, ಏನ್ ಅವ್ರ ಕರ್ತವ್ಯ ಇದೆ ಅದು, ಯಾವುದೇ ಒಂಥರ ಎಷ್ಟು ಇಂಟರ್ಫಿಯರೆನ್ಸ್ ಮತ್ತೆ ಎಷ್ಟು ಪ್ರೆಷರ್ ಬಂದ್ರು ಪೊಲಿಟಿಷಿಯನ್ಸ್ ಅವರು ಇವರು ಎಷ್ಟೇ ಏನೇ ಬಂದ್ರು ಅವ್ರ ಕರ್ತವ್ಯ ಏನಿದೆಯೋ ಸಂವಿಧಾನದ ಪ್ರಕಾರ ಕಂಟಿನ್ಯೂಸ್ ಆಗಿ ನಡ್ಕೊಂಡೇ ಹೋದ್ರು. ರೈಟ್? ನೆಕ್ಸ್ಟ್ ಬಂದು ಸಚಿನ್ ತೆಂಡೂಲ್ಕರ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಸೊ ಸಚಿನ್ ತೆಂಡೂಲ್ಕರ್ ನಿಮ್ಗೆಲ್ಲರಿಗೂ ಗೊತ್ತು, 100 ಸ್ಕೋರ್ ಮಾಡಿದ್ದಾರೆ. ಸೊ ಈ ಸ್ಟೋರಿ ಏನಂದ್ರೆ, ಅವರು 99th 100 ಅಲ್ಲಿರೋವಾಗ, ಓಕೆ, ಅವ್ರಿಗೆ
ಒಂದು ಟೈಮ್ ಅಲ್ಲಿ ಅವ್ರ ಬ್ಯಾಟ್ ಟಚ್ ಆಗಿ ವಿಕೆಟ್ ಕೀಪರ್ ಕ್ಯಾಚ್ ಹಿಡಿದ್ರು. ಬಟ್ ಅಂಪೈರ್ ಬಂದು ಅದನ್ನ ನಾಟ್ ಔಟ್ ಅಂತ ಹೇಳಿದ್ರು. ಓಕೆ, ಅವ್ರು ಇನ್ನೊಂದ್ ಸ್ವಲ್ಪ ಕಂಟಿನ್ಯೂ ಮಾಡಿದ್ರೆ ಅವ್ರು 100 ಬರ್ತಾ ಇತ್ತು ಅವತ್ತು. ಬಟ್ ಅವ್ರ ಟಚ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅಂಪೈರೇ ನಾಟ್ ಔಟ್ ಕೊಟ್ರು ಅವ್ರು ಸುಮ್ನೆ ಹಾಗೆ ನಡ್ಕೊಂಡು ಹೋದ್ರು. ರೈಟ್, ದಟ್ ಈಸ್ ಇಸ್ ಗ್ರೇಟ್ನೆಸ್. ದಟ್ ಈಸ್ ಅ ಪರ್ಸನ್ ವಿತ್ ಅ ಲಾಟ್ ಆಫ್ ಇಂಟಿಗ್ರಿಟಿ. ರೈಟ್, ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ, ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಇವ್ರ ಬಗ್ಗೆ ಗೊತ್ತಿರುತ್ತೆ. ಓಕೆ, ಬಟ್ ಈ ವಿಷಯ ತುಂಬಾ ಜನಕ್ಕೆ ಮೇ ಬಿ ಗೊತ್ತಿರಲ್ಲ. ಓಕೆ, ಸೊ ಏನಂದ್ರೆ ಇವ್ರ ಇಂಟಿಗ್ರಿಟಿ ಯಾವ ಲೆವೆಲ್ ವರ್ಗೂ ಇತ್ತು ಅಂದ್ರೆ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು ಈ ತರಾನು ಇರ್ತಾರ ಅಂತ. ಸೊ ಇವ್ರ ಹತ್ರ 2 ಕ್ಯಾಂಡಲ್ ಇರ್ತಾ ಇತ್ತಂತೆ. ಒಂದು ಆಫೀಸ್ ಎಕ್ಸ್ಪೆನ್ಸ್ ಅಲ್ಲಿ ತಗೊಂಡಿರುವಂತ ಕ್ಯಾಂಡಲ್, ಅವಾಗೆಲ್ಲ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ ಅಲ್ವಾ. ಸೊ ಒಂದು ಆಫೀಸ್ ಎಕ್ಸ್ಪೆನ್ಸ್ ಅಲ್ಲಿ ತಗೊಂಡಿರುವಂತ ಒಂದು ಕ್ಯಾಂಡಲ್, ಇನ್ನೊಂದು ಮನೆ ಎಕ್ಸ್ಪೆನ್ಸ್ ಅಂದ್ರೆ ಅವ್ರ ಪರ್ಸನಲ್ ಆಗಿ ತಗೊಂಡಿರುವಂತ ಒಂದು ಕ್ಯಾಂಡಲ್. ಅವ್ರೇನಾದ್ರೂ ಆಫೀಸ್ ವರ್ಕ್ ಮಾಡ್ಬೇಕಂದ್ರೆ ಅವ್ರ ಮನೆಯಲ್ಲಿ ಅಥವಾ ಕಂಟಿನ್ಯೂಸ್ ಆಗಿ ಅವಾಗ ಒಂದ್ ಕ್ಯಾಂಡಲ್ ನ ಯೂಸ್ ಮಾಡ್ತಿದ್ರು. ಇನ್ನೊಂದು ಆ ಕ್ಯಾಂಡಲ್ದು ದುಡ್ಡುನು ವೇಸ್ಟ್ ಆಗ್ಬಾರ್ದು ಅಂತ. ಓಕೆ, ಅವ್ರ ಪರ್ಸನಲ್ ಏನಾದ್ರೂ ಅವ್ರು ಬರಿಬೇಕು ಓದ್ಬೇಕು ಅಂದ್ರೆ ಅವ್ರ ಪರ್ಸನಲ್ ಕ್ಯಾಂಡಲ್ ಯೂಸ್ ಮಾಡ್ತಿದ್ರಂತೆ. ರೈಟ್, ಈ ತರ ಒಂದು ಇಂಟಿಗ್ರಿಟಿ ಪ್ರಾಬಬ್ಲಿ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಕಷ್ಟ ಆಗಿರ್ಬೋದು. ರೈಟ್, ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ನಮ್ಮ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಟ್ ಇವರು ಪ್ರೈಮ್ ಮಿನಿಸ್ಟರ್ ಆಗಕ್ಕಿಂತ ಮುಂಚೆ ಜವಾಹರ್ಲಾಲ್ ನೆಹರು ಕ್ಯಾಬಿನೆಟ್ ಅಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿದ್ರು. ಇವ್ರು ರೈಲ್ವೆ ಮಿನಿಸ್ಟರ್ ಆಗಿರುವಾಗ ಏನಾಗಿತ್ತು ಅಂದ್ರೆ ಒಂದು ರೈಲ್ ಆಕ್ಸಿಡೆಂಟ್ ಆಗಿತ್ತು. ಈ ರೈಲ್ ಆಕ್ಸಿಡೆಂಟ್ ಆಗುವಾಗ ಅವರು ಡೈರೆಕ್ಟ್ ಆಗಿ ಅವ್ರೇನ್ ಹೋಗಿ ಟ್ರೈನ್ ಓಡಿಸಿಲ್ಲ, ಅವರು ಯಾವ ತರಾನು ಡೈರೆಕ್ಟ್ ಆಗಿ ಜವಾಬ್ದಾರಿ ಅಲ್ಲ. ಬಟ್ ಆದ್ರೂ ಅವ್ರು ಜವಾಬ್ದಾರಿ ತಗೊಂಡು ನಾನ್ ಇನ್ಮೇಲಿಂದ ರೈಲ್ವೆ ಮಿನಿಸ್ಟರ್ ಆಗಕ್ಕೆ ಅರ್ಹತನಲ್ಲ ಅಂತ ಹೋಗ್ಬಿಟ್ಟು ಅವ್ರು ರಾಜೀನಾಮೆ ಕೊಟ್ರು. ಯಾರಿಗೆ? ನಮ್ ಪ್ರಧಾನ ಮಂತ್ರಿಗೆ ಜವಾಹರ್ಲಾಲ್ ನೆಹರು, ಅವಾಗಿನ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರುಗೆ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬಿಟ್ರು. ಓಕೆ, ಬಟ್ ಈ ಒಂದು ಇಂಪ್ರೆಷನ್ನೇ ಅವ್ರನ್ನ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು. ಬಟ್ ಅವ್ರ ಇಂಟಿಗ್ರಿಟಿ ಬಗ್ಗೆ ಯೋಚನೆ ಮಾಡ್ಬೇಕು. ಇವಾಗ ನಾವು ಆಲ್ಮೋಸ್ಟ್ ಯೋಚನೆ ಮಾಡ್ಬೋದು ಒಂದು ಪಾಸ್ಟ್ 3-4 ವರ್ಷದಿಂದ ಎಷ್ಟು ರೈಲ್ವೆ ಆಕ್ಸಿಡೆಂಟ್ಸ್ ಆಗ್ತಿದೆ ಅಂತ. ಬಟ್ ರೈಲ್ವೆ ಮಿನಿಸ್ಟರ್ ರಿಸೈನ್ ಮಾಡೋದು ಬಿಡಿ ಸರಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಆನ್ಸರ್ ಹೇಳ್ತಾ ಇಲ್ಲ ಅಲ್ವಾ. ಸೊ ಎನಿವೇಸ್, ಸೊ ಇದು ನಮ್ ಫಸ್ಟ್ ಎಕ್ಸಾಂಪಲ್ ಇಂಟಿಗ್ರಿಟಿ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಬಂದು ಇಂಪಾರ್ಶಾಲಿಟಿ. ಓಕೆ, ಇಂಪಾರ್ಶಾಲಿಟಿ ಅಂದ್ರೆ ನಿಷ್ಪಕ್ಷಪಾತ. ಓಕೆ, ಸೊ ಈ ಇಂಪಾರ್ಶಾಲಿಟಿ ಅಂದ್ರೆ ಏನಂದ್ರೆ ಇಟ್ ರೆಫರ್ಸ್ ಟು ಈಕ್ವಲ್ ಟ್ರೀಟ್ಮೆಂಟ್ ವಿತೌಟ್ ಎನಿ ಫೇವರಿಟಿಸಮ್ solely according to the merit of the case on the principle of justice. ಓಕೆ, ಅಂದ್ರೆ ನಿಷ್ಪಕ್ಷಪಾತವಾಗಿ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್, ಯಾವುದೇ ಒಂಥರ ಭೇದ ಭಾವ ಇಲ್ಲದೆ, ಓಕೆ, ಪ್ರತಿಯೊಬ್ಬರನ್ನು ಒಂದೇ ತರ ನೋಡೋದು. ದಟ್ ಇಸ್ ಕಾಲ್ಡ್ ಇಂಪಾರ್ಶಾಲಿಟಿ. ವೆರಿ ಇಂಪಾರ್ಟೆಂಟ್ ವರ್ಡ್ ಇನ್ ಅವರ್ ಸಿಲೆಬಸ್. ಹೋದ್ ಸರಿ ಕ್ವೆಶನ್ ಪೇಪರ್ ತೆಗೆದ್ರು ಸುಮಾರಷ್ಟು 2 ಸರಿ 3 ಸತಿ ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ರೈಟ್, ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು? ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ಬೋದಾ ಸರ್ ಅಂದ್ರೆ ಖಂಡಿತ. ಓಕೆ, ಏನಿದು? ಮೊದಲನೇದಾಗಿ ಒಂದು ಟೀಚರ್ ಅವ್ರ ಸ್ಟೂಡೆಂಟ್ಸ್ ನ ಗ್ರೇಡ್ ಮಾಡುವಾಗ ಈ ಸ್ಟೂಡೆಂಟ್ ನನ್ನ ಫೇವರೆಟ್, ಈ ಸ್ಟೂಡೆಂಟ್ ಚೆನ್ನಾಗಿ ಓದ್ತಾರೆ, ಈ ಸ್ಟೂಡೆಂಟ್ ಚೆನ್ನಾಗಿ ಓದಲ್ಲ ಅನ್ನೋ ಒಂದು ಪ್ರೀ ಕನ್ಸೀವ್ಡ್ ನೋಷನ್ ಅಂತ ನಾವೇನ್ ಕರಿತೀವಿ, ಅದನ್ನ ಇಟ್ಕೊಳ್ದೆ ಪ್ರತಿಯೊಬ್ರು ಒಂದೇ, ನಾನು ಆ ಪೇಪರ್ ಹಿಂದೆ ಇರೋ ಫೇಸ್ ನ ನೋಡಲ್ಲ, ಪ್ರತಿಯೊಂದೂ ಆ ಮೆರಿಟ್ ಮೇಲೆ ನಾನು ನೋಡ್ಬಿಟ್ಟು ಮಾರ್ಕ್ಸ್ ಕೊಡ್ತೀನಿ ಅಂತ ಇರೋದು. ದಟ್ ಈಸ್ ಕಾಲ್ಡ್ ಆಸ್ ಇಂಪಾರ್ಶಾಲಿಟಿ. ಓಕೆ, ಸೆಕೆಂಡ್ ಬಂದು ಇಂಟರ್ವ್ಯೂವರ್. ಈ ಇಂಟರ್ವ್ಯೂವರ್ ಬಂದು ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ಇನ್ ಅ ಫ್ಯಾಕ್ಟ್ ನ್ಯೂಟ್ರಲ್ ವೇ. ಫ್ಯಾಕ್ಟ್ ನ್ಯೂಟ್ರಲ್ ವೇ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಬಂದಾಗ ಇವ್ರು ಏನಾದ್ರೂ ನನಗೆ ದುಡ್ಡು ಕೊಡ್ತಾರಾ ಇಲ್ವಾ, ಓಕೆ, ದಟ್ ಈಸ್ ಕರಪ್ಷನ್. ಆಮೇಲೆ ಸೆಕೆಂಡ್ ಬಂದು ಇವ್ರು ನನ್ನ ಜಾತಿನ ಇಲ್ವಾ, ಇವರು ನಾನ್ ಬಂದಿರುವಂತ ಜಾಗದಿಂದ ಬಂದಿದಾರಾ ಇಲ್ವಾ. ಸೊ ಈ ತರ ಒಂದು ಬಯಾಸಸ್ ಇಲ್ಲದೆ ಒಂದು ಫ್ಯಾಕ್ಟ್ ನ್ಯೂಟ್ರಲ್ ವೇ ಅಲ್ಲಿ, ಒಂದು ವ್ಯಾಲ್ಯೂ ನ್ಯೂಟ್ರಲ್ ವೇ ಅಲ್ಲಿ ಇಂಟರ್ವ್ಯೂನ ನಡೆಸಿ ಅಲ್ಲಿ ಇರುವಂತ ಕ್ಯಾಂಡಿಡೇಟ್ಸ್ ನ ಯಾರು ಮೋಸ್ಟ್ ಮೆರಿಟೋರಿಯಸ್ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡೋದು. ದಟ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಇಂಪಾರ್ಶಾಲಿಟಿ. ಥರ್ಡ್ ಬಂದು ಮೀಡಿಯಾ ರಿಪೋರ್ಟಿಂಗ್. ಇವಾಗೆಲ್ಲ ಮೀಡಿಯಾ ಎಷ್ಟು ಕೆಟ್ಟೋಗಿದೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು. ಅಂದ್ರೆ ಇವಾಗ ಎಲ್ಲೋ ಜರ್ನಲಿಸಮ್ ಅಂತ ಕರಿತೀವಿ. ಎಲ್ಲೋ ಜರ್ನಲಿಸಮ್ ಅಂದ್ರೆ ಫ್ಯಾಕ್ಟ್ ಕಡಿಮೆ, ಒಪಿನಿಯನ್ ಜಾಸ್ತಿ. ಓಕೆ, ಪ್ರತಿಯೊಬ್ರು ಒಪಿನಿಯನ್ ಕೊಡೋರೆ, ಆ ಒಪಿನಿಯನ್ಸ್ ಮಧ್ಯ ನಾವು ಫ್ಯಾಕ್ಟ್ ನ ಹುಡ್ಕೋಬೇಕಾಗಿದೆ. ಓಕೆ, ವೆರಾಸ್ ಒಂದು ನಿಜವಾದ ಮೀಡಿಯಾ ಏನ್ ಮಾಡ್ಬೇಕು,
ನಮ್ಮ ಮುಂದೆ ಫ್ಯಾಕ್ಟ್ಸ್ ನ ಇಟ್ಟು ನಾವೇ ಒಪಿನಿಯನ್ಸ್ ಫಾರ್ಮ್ ಮಾಡೋ ತರ ಮಾಡಬೇಕು. ಬಟ್ ಉಲ್ಟಾ ಆಗ್ತಿದೆ, ರೈಟ್? ಸೊ ಇದನ್ನ ನಾವು ಪೋಸ್ಟ್ ಟ್ರೂತ್ ಎರಾ ಅಂತಾನು ಕರಿತೀವಿ, ರೈಟ್? ಸೊ ಈ ಮೀಡಿಯಾ ರಿಪೋರ್ಟಿಂಗು ತುಂಬಾ ಬಯಾಸ್ಡ್ ಆಗಿದೆ. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಅಥವಾ ಬೇರೆ ಪಾರ್ಟಿ ಅವ್ರನ್ನ ಕರೆಸ್ಬಿಟ್ಟು ಅವಮಾನ ಮಾಡ್ತಾರೆ. ಇದೆಲ್ಲಾನು ಇವಾಗಿನ ಇರೋ ಅಂತ ಮೀಡಿಯಾ ರಿಪೋರ್ಟಿಂಗ್ ಇನ ಕತೆ, ರೈಟ್? ಎನಿವೇಸ್, ಈ ಮೀಡಿಯಾ ರಿಪೋರ್ಟಿಂಗ್ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಆಗಿರೋದ್ರಿಂದ ಒಂದು ನ್ಯೂಟ್ರಲ್ ವೇ ಅಲ್ಲಿ ಇರಬೇಕು, ಇಂಪಾರ್ಷಲ್ ಆಗಿ ಇರಬೇಕು ಅನ್ನೋದು ಎಕ್ಸಾಂಪಲ್. ನೆಕ್ಸ್ಟ್ ಪೇರೆಂಟಿಂಗ್. ಇವಾಗ ಇಬ್ಬರು ಮಕ್ಕಳಿದ್ರೆ ಒಬ್ಬರ ಮೇಲ್ ಫೇವರಿಟಿಸಮ್ ತೋರಿಸ್ದೆ ಇಬ್ಬರನ್ನು ಒಂದೇ ತರ ಟ್ರೀಟ್ ಮಾಡೋದು, ಒಂದೇ ತರ ಬಟ್ಟೆ ಕೊಡ್ಸೋದು, ಒಂದೇ ತರ ವ್ಯಾಲ್ಯೂಸ್ ಇನ್ಸ್ಟಾಲ್ ಮಾಡೋದು. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಗುಡ್ ಪೇರೆಂಟಿಂಗ್. ಓಕೆ, ಒಂದು ಡೆಮೋಕ್ರೆಟಿಕ್ ಪೇರೆಂಟಿಂಗ್ ಅಂತ ನಾವೇನ್ ಕರಿತೀವಿ. So these are the examples of impartiality. This is our second definition. Next, ಮೂರನೇ definition, this is called as non-partisanship. Okay, so non-partisanship ಅಂದ್ರೆ ಆ ದಿನದ ಸರ್ಕಾರ ಯಾರಿರ್ತಾರೆ ಅವ್ರಿಗೆ ಯಾವುದೇ ಒಂಥರ ಪಾರ್ಶಾಲಿಟಿ ಓಕೆ ತೋರಿಸದೇ ಇರೋದು, ದಟ್ ಇಸ್ ಕಾಲ್ಡ್ ಆಸ್ non-partisanship. ಇಟ್ ಸ್ಟ್ರಿಕ್ಟ್ಲಿ ರೆಫರ್ಸ್ ಟು ಪೊಲಿಟಿಕಲ್ ನ್ಯೂಟ್ರಾಲಿಟಿ. ಅಂದ್ರೆ ಪೊಲಿಟಿಕಲ್ ಗೌರ್ಮೆಂಟ್ ಅಲ್ಲಿ ಯಾರಿರ್ತಾರೆ, ಅಂದ್ರೆ ಗೌರ್ಮೆಂಟ್ ಯಾರಿರ್ತಾರೆ, ಯಾವುದೇ ಒಂಥರ ಫಿಯರ್ ಅಂಡ್ ಫೇವರ್ ಇಲ್ಲದೆ ಕೆಲಸ ಮಾಡೋದು, ರೈಟ್? ಸೊ ಕರೆಕ್ಟ್ ಆಗಿ ಡೆಫಿನೇಷನ್ ರೂಪದಲ್ಲಿ ಹೇಳ್ಬೇಕಂದ್ರೆ, ಇಟ್ ಇಸ್ ಸರ್ವಿಂಗ್ ಗೌರ್ಮೆಂಟ್ ಆಫ್ ದ ಡೇ impartially to the best of the ability without any political affiliations and bias towards political party. It ensures political neutrality. Okay, so ಇದರಲ್ಲಿ ಎಕ್ಸಾಂಪಲ್ಸ್ ಏನಿರುತ್ತೆ? ಓಕೆ, ನಂಬರ್ 1 ಎಕ್ಸಾಂಪಲ್ ಬಂದು ಎಲೆಕ್ಷನ್ ಕಮಿಷನ್. ಸೊ ಈ ಎಲೆಕ್ಷನ್ ಕಮಿಷನ್ ಬಂದು ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಓಕೆ, ಫ್ರೀ ಅಂಡ್ ಫೇರ್ ಎಲೆಕ್ಷನ್. ಸೆಕೆಂಡ್ ಬಂದು, ಇವಾಗ ನೀವು ಒಂದು IAS ಆಫೀಸರ್ ಆಗಿರ್ತೀರಾ, ನೀವು ಕಾಂಟ್ರಾಕ್ಟ್ಸ್ ಕೊಡ್ಬೇಕಾಗಿರುತ್ತೆ. ಓಕೆ, ಯಾರೋ ಒಬ್ರು MLA ಫೋನ್ ಮಾಡ್ತಾರೆ, MP ಫೋನ್ ಮಾಡ್ತಾರೆ, ಈ ಕಾಂಟ್ರಾಕ್ಟ್ಸ್ ನಮ್ ಯಾರೋ ರಿಲೇಟಿವ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರಿಗೆ ಸಿಗುವಂತ ತರ ಮಾಡಿ ಅಂತ. ನೀವದು ಯಾವ್ದು ಫಿಯರ್ ಅಂಡ್ ಫೇವರ್ ಇಲ್ಲದೆ ಓಕೆ ಆ ಕಾಂಟ್ರಾಕ್ಟ್ ನ ಮೆರಿಟ್ ಬೇಸಿಸ್ ಅಲ್ಲಿ ಪ್ರಮೋಟ್ ಮಾಡೋದು, ದಟ್ ಇಸ್ ನಾನ್ ಪಾರ್ಟಿಸನ್ಶಿಪ್. ಮೂರನೇದು, ಒಂದು FIR ಫೈಲ್ ಮಾಡಬೇಕು ಅಂತ ಬರ್ತಾರೆ. ನೀವೆಲ್ಲ ಈ ಒಂದು ತಮಿಳ್ ಫಿಲಂ ನೋಡಿರ್ತೀರಾ, ಜೈ ಭೀಮ್ ಅಂತ. ಓಕೆ, ವೆರಿ ಬ್ಯೂಟಿಫುಲ್ ಫಿಲಂ. ಇಟ್ ಇಸ್ ಅಬೌಟ್ ಕಸ್ಟೋಡಿಯಲ್ ಟಾರ್ಚರ್. ಓಕೆ, ಸೊ ಒಂದು ಆದಿವಾಸಿ ಬಂದ್ಬಿಟ್ಟು ಅವ್ರ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಅವ್ರ ಕಂಪ್ಲೇಂಟೇ ತಗೊಳ್ಳಲ್ಲ, ಇನ್ಫ್ಯಾಕ್ಟ್ ಅವ್ರನ್ನ ಅವಮಾನ ಮಾಡ್ತಾರೆ, ರೈಟ್? ಸೊ ಆ ತರ ಇರುವಾಗ ಯಾವುದೇ ನಮ್ ಡೆಮೋಕ್ರಸಿ, ನಮ್ ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ, ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಇದು ಯಾವ್ದು ನೋಡ್ದೆ ಓಕೆ ನಾವು ಪ್ರತಿಯೊಬ್ಬರನ್ನು ಒಂದೇ ತರ ಟ್ರೀಟ್ ಮಾಡ್ತೀವಿ. ದಟ್ ಈಸ್ ಅವರ್ ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 14 ಅಂತ ಹೇಳಲ್ಲ, ಓಕೆ, ಆರ್ಟಿಕಲ್ 15 ಅಂತ. ಸೊ ಈ FIR ನ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ನೋಡ್ದೆ ಓಕೆ ನಮ್ಮ ರೂಲ್ ಆಫ್ ಲಾ ಪ್ರಿಸರ್ವ್ ಮಾಡೋ ತರ ಪ್ರತಿಯೊಬ್ರು ಅವ್ರಿಗೆ ಏನಾದ್ರೂ ಅನ್ಯಾಯ ಆಗಿದೆ ಅಂದ್ರೆ ಅವ್ರನ್ನ FIR ರಿಜಿಸ್ಟರ್ ಮಾಡ್ಕೊಳ್ಳೋದು. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಪಾರ್ಟಿಸನ್ಶಿಪ್. ನೆಕ್ಸ್ಟ್ ನಾವು ನೋಡ್ಬೋದು, ನಮ್ಮ ಭಾರತದಲ್ಲಿ ಎಷ್ಟೊಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಓಕೆ, ಅವ್ರ ಮೇಲೆ ಮ್ಯಾಕ್ಸಿಮಮ್ ಯಾವುದು ಕೇಸಸ್ ಇರಲ್ಲ, ತುಂಬಾ ಒಂದು ಆನೆಸ್ಟ್ ಆಗಿ ಇಂಪಾರ್ಷಲ್ ಆಗಿ ಕೆಲಸ ಮಾಡುವಂತ ಇನ್ಸ್ಟಿಟ್ಯೂಷನ್ಸ್. ದೇ ಕ್ಯಾನ್ ಆಲ್ಸೋ ಬಿ ಎಕ್ಸಲೆಂಟ್ ಎಕ್ಸಾಂಪಲ್ಸ್ ಫಾರ್ ನಾನ್ ಪಾರ್ಟಿಸನ್ಶಿಪ್. ಯಾವ್ದು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ UPSC ಇದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆ, ಮತ್ತೆ CAG ಇದೆ. CAG ಅಂದ್ರೆ ಕಾಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ನೆಕ್ಸ್ಟ್ ಡೆಫಿನೇಷನ್ 4 ಅಂದ್ರೆ ಆಬ್ಜೆಕ್ಟಿವಿಟಿ. ಓಕೆ, ಸೊ ಆಬ್ಜೆಕ್ಟಿವಿಟಿ ಅಂದ್ರೆ ಏನು? ಆಬ್ಜೆಕ್ಟಿವಿಟಿ ಅಂದ್ರೆ ನಾವು ಏನೇ ಡಿಸಿಷನ್ ತಗೊಂಡ್ರು ಓಕೆ ಅದು ನಮ್ಮಲ್ಲಿರೋ ಅಂತ ಒಂದು ಪ್ರೀ ಕನ್ಸೀವ್ಡ್ ನೋಷನ್ಸ್ದು ಯಾವುದೇ ನಮ್ ಬಯಾಸ್ ಬರ್ದೇ ಇರೋಂತ ಓಕೆ ಒಂದು ಎಂಪರಿಕಲ್ ರ್ಯಾಷನಲ್ ಎವಿಡೆನ್ಸಸ್ ನ ಇಟ್ಕೊಂಡು ಡಿಸಿಷನ್ ಮಾಡೋದು. ಓಕೆ, ಅಂದ್ರೆ ಬರೀ ಫ್ಯಾಕ್ಟ್ ನ ಇಟ್ಕೊಂಡು ಡಿಸಿಷನ್ ಮಾಡೋದು, ನಮ್ ಇಮೋಷನ್ಸ್ ನ ಇಟ್ಕೊಂಡಲ್ಲ. ಓಕೆ, ಏನ್ ಕಾನೂನು ಇದೆಯೋ ಅದನ್ನ ಮಾತ್ರ ಇಂಪ್ಲಿಮೆಂಟ್ ಮಾಡೋದು. ದಟ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವಿಟಿ, ರೈಟ್? ಸೊ ಆಬ್ಜೆಕ್ಟಿವಿಟಿ ಅನ್ನೋದು ಇಟ್ ಮೀನ್ಸ್ ದಟ್ ಡಿಸಿಷನ್ ಶುಡ್ ಬಿ ಬೇಸ್ಡ್ ಆನ್ ಅಬ್ಸರ್ವೇಬಲ್ ಫಿನೋಮಿನಾ. ಓಕೆ, that is ability to judge without bias or external influence. It is a decision idu which is based on facts, merits, rational standards and rigorous analysis of evidences without being influenced by any bias or prejudices. Okay, ಈ ನೆಕ್ಸ್ಟ್ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಇಟ್ ಇಸ್ ಮೈಂಡ್ ಇಂಡಿಪೆಂಡೆಂಟ್ ಅಂಡ್ ಆಬ್ಜೆಕ್ಟ್ ಸ್ಪೆಸಿಫಿಕ್. ಮೈಂಡ್ ಇಂಡಿಪೆಂಡೆಂಟ್ ಅಂದ್ರೆ
ನನ್ನ ಮೈಂಡ್ ಇದು ಹಿಂಗ್ ಅನ್ಸ್ತಾ ಇದೆ, ಇದು ಹಿಂಗ್ ಇರಬಹುದು, ಅದಕ್ಕೆಲ್ಲ ಇಲ್ಲಿ ಯಾವ ತರ ಜಾಗನೂ ಇಲ್ಲ. ಓಕೆ, ಮೈಂಡ್ ಇಂಡಿಪೆಂಡೆಂಟ್, ನನ್ಗೆ ಏನ್ ಅನ್ಸುತ್ತೋ ಅದರಲ್ಲಿ ಯಾವುದೇ ಒಂದು ಇನ್ಫ್ಲೂಯೆನ್ಸ್ನು ಇರಲ್ಲ ಈ ಡಿಸಿಷನ್ ಮೇಕಿಂಗ್ ಅಲ್ಲಿ. ಆಬ್ಜೆಕ್ಟ್ ಸ್ಪೆಸಿಫಿಕ್ ಅಂದ್ರೆ ಈ ಕೇಸ್ದು ಏನ್ ಮೆರಿಟ್ ಇದೆ ಅದು ಮಾಡಬೇಕು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೂ ಎಕ್ಸಾಂಪಲ್ಸ್ ಕೇಳ್ತಾ ಕೇಳ್ತಾ ನಿಮ್ಗೆ ಅರ್ಥ ಆಗೋಗುತ್ತೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ಒಂದು CBI ಅಥವಾ ಪೊಲೀಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾರೋ ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ರು ಬಂದು ಅಳ್ತಾ ಇದ್ದಾರೆ, ಇಮೋಷನ್ಸ್ ತೋರಿಸ್ತಾ ಇದ್ದಾರೆ, ಅದನ್ನೆಲ್ಲ ಸೈಡ್ಗಿಟ್ಟು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಏನು, ಎವಿಡೆನ್ಸಸ್ ಆಫ್ ದ ಕೇಸ್ ಏನು, ಓಕೆ, ಸಾಕ್ಷಿ ಏನೇನಿದೆ ಅದನ್ನ ಮಾತ್ರ ನೋಡೋದು. ದಟ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವಿಟಿ. ಓಕೆ, ನೆಕ್ಸ್ಟ್ ಇವಾಗ ಒಂದು ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ TPDS ಅಂತ ಇದೆ. ಅಲ್ಲಿ ಯಾರ್ಯಾರು ಬೆನಿಫಿಷರೀಸ್ ಐಡೆಂಟಿಫೈ ಮಾಡಿ ಅವ್ರಿಗೆ ಕರೆಕ್ಟ್ ಆಗಿ ಆ ಬೆನಿಫಿಟ್ಸ್ ರೇಷನ್ ಕಾರ್ಡ್ ತಲುಪುತ್ತಾ ಇಲ್ವಾ, ದಟ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವಿಟಿ, ರೈಟ್? ಇವಾಗ ಯಾರೋ ಜಸ್ಟ್ ಅಬೌವ್ ಪಾವರ್ಟಿ ಲೈನ್ ಇದ್ದಾರೆ, ಅವನು ಹೇಗಾದ್ರೂ ಮಾಡಿ ರೇಷನ್ ಕಾರ್ಡ್ ಕೊಡ್ಸೋಣ, ಅದೆಲ್ಲ ಆಬ್ಜೆಕ್ಟಿವಿಟಿ ಬರಲ್ಲ. ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ಬೇಕು, ರೈಟ್? ಸೊ ಹೀಗಿರುವಾಗ ಇನ್ಕ್ಲೂಷನ್ ಎರರ್ಸ್ ಮತ್ತೆ ಎಕ್ಸ್ಕ್ಲೂಷನ್ ಎರರ್ಸ್ ಅಂತ ನಾವೇನ್ ಕರಿತೀವಿ ಅದು ತುಂಬಾ ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಟು ಜಡ್ಜ್ ಅಂಡ್ ಡಿಸೈಡ್ ಆಬ್ಜೆಕ್ಟಿವ್ಲಿ ಆನ್ ದ ಮೆರಿಟ್ಸ್ ಆಫ್ ದ ಕೇಸ್. ಓಕೆ, ಅಂಡ್ ನೆಕ್ಸ್ಟ್ ಅಂದ್ರೆ ಈ ಥರ್ಡ್ ಎಕ್ಸಾಂಪಲ್ ಏನಂದ್ರೆ, ಇವಾಗ ನಾನೊಂದು ಜಡ್ಜ್ ಆಗಿ ಕೂತಿದ್ದೀನಿ. ಓಕೆ, ನನ್ಗೆ ಗೊತ್ತಿರುತ್ತೆ ಇವರು ತಪ್ಪು ಮಾಡಿರಲ್ಲ ಅಂತ ನನ್ಗೆ ಏನಾದ್ರೂ ಅನ್ಸ್ಬೋದು. ಬಟ್ ಆದ್ರೂ ಲಾಯರ್ಸ್ ಹೇಗೆ ಆರ್ಗ್ಯೂ ಮಾಡ್ತಾರೆ, ಹೇಗೆ ಎವಿಡೆನ್ಸಸ್ ನ ಪ್ರೆಸೆಂಟ್ ಮಾಡ್ತಾರೆ, ಅದನ್ನ ಇಟ್ಕೊಂಡೆ ನಾನು ಜಜ್ಮೆಂಟ್ ನ ಕೊಡ್ಬೇಕು. ನನ್ಗೆ ಏನ್ ಅನ್ಸುತ್ತೋ ಅದ್ರ ಮೇಲಲ್ಲ, ರೈಟ್? ಸೊ ದಿಸ್ ಇಸ್ ಕಾಲ್ಡ್ ಬೀಯಿಂಗ್ ಟ್ರೂಲಿ ಆಬ್ಜೆಕ್ಟಿವ್. ನೆಕ್ಸ್ಟ್ ಫೋರ್ತ್ ಬಂದು ಬಜೆಟ್ರಿ ಅಲೋಕೇಶನ್, ಅಂದ್ರೆ ಯಾವ ಡಿಪಾರ್ಟ್ಮೆಂಟ್, ಯಾವ ಮಿನಿಸ್ಟ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಫಂಡ್ ಹೋಗ್ಬೇಕು, ಓಕೆ, ಅದನ್ನ ಅಲೋಕೇಟ್ ಮಾಡೋಗೂ ತುಂಬಾ ಆಬ್ಜೆಕ್ಟಿವಿಟಿದು ಅವಶ್ಯಕತೆ ಇದೆ. ನೆಕ್ಸ್ಟ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಟ್ ವರ್ಕ್ ಪ್ಲೇಸ್. ಓಕೆ, ಇವಾಗ ಇಬ್ಬರು ಬರ್ತಾರೆ, ನೀವು ಒಂದು ಮ್ಯಾನೇಜರ್ ಆಗಿರ್ತೀರ, ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯಲ್ಲಿ ನೀವೊಂದು ಮ್ಯಾನೇಜರ್ ಆಗಿರ್ತೀರಾ. ಇಬ್ರು ಬಂದು ಇವರು ನನ್ನ ಟೇಬಲ್ ಅಲ್ಲಿ ಏನೋ ಕದ್ದಿದ್ದಾರೆ ಅಥವಾ ಇವ್ರೇನೋ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವಾಗ ನಿಮ್ಗೆ ಯಾರು ಗೊತ್ತು, ಯಾರು ಗೊತ್ತಿಲ್ಲ, ನಿಮ್ ಪರ್ಸನಲ್ ರಿಲೇಶನ್ಶಿಪ್ ಏನಿದೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೀವು ಮಾಡ್ಬೇಕಾಗಿರೋದು CCTV ನ ಚೆಕ್ ಮಾಡೋದು, ರೈಟ್? ಸೊ ಇದನ್ನೇ ಆಬ್ಜೆಕ್ಟಿವಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡೆಫಿನೇಷನ್ 5. ಓಕೆ, ಸೊ ಕಂಪ್ಯಾಷನ್ ಅಂದ್ರೆ ಏನು? ಅನುಕಂಪ. ಓಕೆ, ಸೊ ಲೆಟ್ ಮೀ ಜಸ್ಟ್ ರೈಟ್ ದಿಸ್. ಓಕೆ, ಸೊ ಅನುಕಂಪ. ಸೊ ಕಂಪ್ಯಾಷನ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎಂಪಥೆಟಿಕ್ ಅಂಡರ್ಸ್ಟ್ಯಾಂಡಿಂಗ್. ತುಂಬಾ ಇಂಪಾರ್ಟೆಂಟ್ ಕೀವರ್ಡ್ ಇದು. ಎಂಪಥೆಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಸನ್ ಸಫರಿಂಗ್ ವಿತ್ ಅನ್ ಆಕ್ಟಿವ್ ಡಿಸೈರ್ ಟು ಎಲಿವಿಯೇಟ್ ಸಚ್ ಸಫರಿಂಗ್. ಓಕೆ, ತುಂಬಾ ಒಳ್ಳೆ ಡೆಫಿನೇಷನ್ಸ್ ಪ್ರತಿಯೊಂದರಲ್ಲೂ ಕೊಡ್ತಾ ಇದೀನಿ. ಓಕೆ, ಇದನ್ನೆಲ್ಲ ಬೈ ಹಾರ್ಟ್ ಮಾಡಿ ನಿಮ್ ಒಳಗಡೆ ಒಂದು ಪಾರ್ಟ್, ನಿಮ್ ನಾಲೆಜ್ ಅಲ್ಲಿ ಒಂದು ಇಂಟಿಗ್ರಲ್ ಪಾರ್ಟ್ ಮಾಡ್ಕೊಳ್ಳೋದು ಅದು ನಿಮ್ ಕರ್ತವ್ಯ, ರೈಟ್? ಸೊ ಕಂಪ್ಯಾಷನ್ ಅಂದ್ರೆ ಏನು? ಇಟ್ ಈಸ್ ಅನ್ ಎಂಪಥೆಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಸನ್ ಸಫರಿಂಗ್ ವಿತ್ ಅನ್ ಆಕ್ಟಿವ್ ಡಿಸೈರ್ ಟು ಅಲಿವಿಯೇಟ್ ಸಚ್ ಸಫರಿಂಗ್. ಓಕೆ, ಅಂದ್ರೆ ನಿಮ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಓಕೆ, ಎಂಪತಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಓಕೆ, ಮತ್ತೆ ಕಂಪ್ಯಾಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎರಡನ್ನೂ ನೋಡ್ತೀವಿ ಇವಾಗ. ಬಟ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಒಂದು ನಾಯಿ ಇದೆ. ಓಕೆ, ಆ ನಾಯಿ ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಯ್ತು. ಅಯ್ಯಯ್ಯೋ ಈ ತರ ಆಯ್ತಲ್ವಾ. ಓಕೆ, ಆ ಪ್ರಾಣಿಗೆ ಎಷ್ಟು ನೋವಾಗ್ತಾ ಇರ್ಬೋದು, ನನ್ಗೇನಾದ್ರೂ ಒಂದು ಆಕ್ಸಿಡೆಂಟ್ ಆದ್ರೆ ನನ್ಗೆ ಎಷ್ಟು ನೋವಾಗ್ಬೋದು, ಓಕೆ ಅಂತ ಅನ್ಕೊಳ್ಳೋದು ತುಂಬಾ ಜನ ಅನ್ಕೊಂತಾರೆ. ಇದನ್ನ ನಾವು ಎಂಪತಿ ಅಂತ ಕರಿತೀವಿ. ಬಟ್ ಈ ನಾಯಿಗೆ ಈ ತರ ಆಗಿದೆಯಲ್ವಾ, ಇವಾಗ ನಾವು ಇದನ್ನೊಂದು ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್, ಏನಾದ್ರೂ ಒಂದು ಕ್ಯೂಪಾ ತರ ಒಂದು ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ನ ಕಾಲ್ ಮಾಡಿ ಈ ಒಂದು ನಾಯಿಗೆ ಟ್ರೀಟ್ಮೆಂಟ್ ಕೊಡ್ಸೋದು, ಅದನ್ನ ಕಂಪ್ಯಾಷನ್ ಅಂತ ಕರಿತೀವಿ. ಅಂದ್ರೆ ಬರೀ ಅನ್ಕೊಳ್ಳೋದು ಮಾತ್ರ ಅಲ್ಲದೆ ಒಂದು ಆಕ್ಟಿವ್ ಡಿಸೈರ್ ಫಾರ್ ಆಕ್ಷನ್ ಟೆಂಡೆನ್ಸಿ ಏನಿರುತ್ತೋ ಅವಾಗ ಅದು ಕಂಪ್ಯಾಷನ್ ಆಗುತ್ತೆ. ಓಕೆ, ಎಂಪತಿ ಅಂದ್ರೆ ಏನು? ಸಹಾನುಭೂತಿ, ರೈಟ್? ಕಂಪ್ಯಾಷನ್ ಅಂದ್ರೆ ಅನುಕಂಪ. ಸೊ ಕಂಪ್ಯಾಷನ್ ಈಕ್ವಲ್ಸ್ ಎಂಪತಿ ಪ್ಲಸ್ ಆಕ್ಷನ್ ಟೆಂಡೆನ್ಸಿ ಟು ಹೆಲ್ಪ್. ಓಕೆ, ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಮೊದಲನೇ ಎಕ್ಸಾಂಪಲ್ ಬಂದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನ್ ಇನ್ವೆಂಟ್ ಮಾಡಿದ್ರು?
ಪೆನಿಸಿಲಿನ್, ರೈಟ್? ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪೆನಿಸಿಲಿನ್ ಬಂದು, ಬಟ್ ಈ ಅಮೇಝಿಂಗ್ ಇನ್ವೆನ್ಷನ್ ಅವ್ರು ಏನ್ ಮಾಡಿದ್ರು, ಓಕೆ, ತುಂಬಾ ಜನ ಈ ತರ ಒಂದು ಇನ್ವೆನ್ಷನ್ ಮಾಡಿದ ತಕ್ಷಣ ನಾನು ಬಿಲಿಯನೇರ್ ಆಗ್ಬೇಕು, ಮಿಲಿಯನೇರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಬಟ್ ಇವರು ಯಾವ ತರ ಆಸೆನೂ ಇಲ್ಲದೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಅದನ್ನ ಪೇಟೆಂಟೇ ಮಾಡಲಿಲ್ಲ, ಹಾಗೆ ಫ್ರೀ ಆಗಿ ಬಿಟ್ಬಿಟ್ರು. ಓಕೆ, ಅದರಿಂದ ಏನಾಯ್ತು, ಎಲ್ಲರೂ ಎಷ್ಟೊಂದು ಜನ ಇದರಿಂದ ಬೆನಿಫಿಟ್ ಆದ್ರು. ಓಕೆ, ಬಟ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋ ಒಂದು ಹೆಸರು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಯಾವತ್ತೂ ಉಳ್ಕೊಂಡಿದೆ, ರೈಟ್? ಸೊ ಈ ಪೆನಿಸಿಲಿನ್ ಡ್ರಗ್ ನ ಅವರು ಫ್ರೀ ಮಾಡಿದ್ದೆ ಅವರ ದೊಡ್ಡ ಅಚೀವ್ಮೆಂಟ್. ಸೆಕೆಂಡ್ ಬಂದು ಮದರ್ ತೆರೆಸಾ. ಓಕೆ, ಶಿ ಈಸ್ ಲೈಕ್ ದ ಮದರ್ ಆಫ್ ಕಂಪ್ಯಾಷನ್. ಓಕೆ, ಇವರು ಎಷ್ಟು ಜನ ಲೆಪರ್ಸ್ ನ ಕೋಲ್ಕತ್ತಾ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ. ಓಕೆ, ಅಂದ್ರೆ ಕುಷ್ಠರೋಗ ಇರೋರು ತುಂಬಾ ಜನಕ್ಕೆ ಸಹಾಯಕರವಾಗಿದ್ದಾರೆ, ತುಂಬಾ ಜನಕ್ಕೆ ಊಟ ಕೊಟ್ಟಿದ್ದಾರೆ. ಓಕೆ, ತುಂಬಾ ಜನಕ್ಕೆ ಒಂದು ಅನ್ಕಂಡೀಷನಲ್ ಸ್ಪಿರಿಟ್ ಅಲ್ಲಿ ಸರ್ವಿಸ್ ನೀಡಿದ್ದಾರೆ. ಓಕೆ, ಥರ್ಡ್ ಬಂದು ನಮ್ಗೆಲ್ಲರಿಗೂ ಅಚ್ಚುಮೆಚ್ಚಿನ ಸುಧಾಮೂರ್ತಿ ಅವರು. ಓಕೆ, ಸೊ ಇವರು ಯಾವ್ದ್ರಲ್ಲಿ ಪಾರ್ಟ್ ಆಗಿದ್ರು, ಇನ್ಫೋಸಿಸ್ ಫೌಂಡೇಶನ್ ಅಂತ. ಈ ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ಪಾರ್ಟ್ ಆಗ್ತಾ ಇವರು ಎಷ್ಟೊಂದು ಒಳ್ಳೆ ಕೆಲಸನ ಮಾಡ್ತಾ ಹೋಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ಇರುತ್ತೆ, ಎಜುಕೇಶನ್ ಇರುತ್ತೆ, ರೂರಲ್ ಡೆವಲಪ್ಮೆಂಟ್ ಇರುತ್ತೆ, ಸುಮಾರಷ್ಟು ಇರುತ್ತೆ. ಫೋರ್ತ್ ಬಂದು ಡಾಕ್ಟರ್ ದೇವಿ ಶೆಟ್ಟಿ. ನೀವು ಇವರು ಹೆಸರು ಖಂಡಿತ ಕೇಳಿರ್ತೀರಾ. ಓಕೆ, ನಾರಾಯಣ ಹೃದಯಾಲಯ ಅಂತ. ಸೊ ಈ ನಾರಾಯಣ ಹೆಲ್ತ್ ಕೇರ್ ಫೌಂಡರ್ ಇವರು. ಸುಮಾರಷ್ಟು ಕಾರ್ಡಿಯಾಕ್ ಸರ್ಜರೀಸ್ನ ಎಷ್ಟೊಂದು ಜನಕ್ಕೆ ಫ್ರೀ ಆಗಿ ಮಾಡಿದ್ದಾರೆ. ಓಕೆ, ತುಂಬಾ ಜನಕ್ಕೆ ಅತಿ ಕಡಿಮೆ ದುಡ್ಡು ಇಟ್ಕೊಂಡ್ರು, ಓಕೆ, ಎಷ್ಟೊಂದು ಜನ ಮಾಡಕ್ ಆಗಲ್ಲ ಅಂತ ಅನ್ಕೊಂಡವ್ರಿಗೆಲ್ಲಾನು ಇವರು ಸಹಾಯ ಮಾಡಿದ್ದಾರೆ, ರೈಟ್? ಡಾಕ್ಟರ್ ದೇವಿ ಶೆಟ್ಟಿ. ನೆಕ್ಸ್ಟು ಸಾಲು ಮರದ ತಿಮ್ಮಕ್ಕ. ಓಕೆ, ಆಲ್ಮೋಸ್ಟ್ 8,000 ಗಿಡನ ನೆಟ್ಟಿದ್ರು, ಇವಾಗ ಅದು ದೊಡ್ಡ ಮರವಾಗಿ ನಿಂತಿದೆ, ರೈಟ್? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಏನು, ಅನುಕಂಪ. ನೆಕ್ಸ್ಟ್ ಎಂಪತಿ ಅಂದ್ರೆ ಏನು, ಸಹಾನುಭೂತಿ. ಓಕೆ, ಸೊ ಓಕೆ, ನೆಕ್ಸ್ಟ್ ಈ ಎಂಪತಿ ಅಂದ್ರೆ ಎಕ್ಸಾಕ್ಟ್ಲಿ ಏನ್ ಡೆಫಿನೇಷನ್ ಬರುತ್ತೆ? ಎಂಪತಿ ಅನ್ನೋದು ಇಟ್ ಇಸ್ ದಿ ಅಬಿಲಿಟಿ ಟು ಪ್ಲೇಸ್ ಒನ್ ಸೆಲ್ಫ್ ಇನ್ ದಿ ಅದರ್ಸ್ ಶೂಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಫೀಲಿಂಗ್ಸ್ ಅಂಡ್ ಇಮೋಷನ್ಸ್. ಅಂದ್ರೆ ನಾನು ಬೇರೆಯವರಾಗಿದ್ರೆ ಅವಾಗ ನಾನು ಹೇಗೆ ಫೀಲ್ ಮಾಡ್ತಿದ್ದೆ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್, ಸರ್ಕಮ್ಸ್ಟಾನ್ಸ್ ಅಲ್ಲಿ ಅಂತ ಅನ್ಕೊಳ್ಳೋದು, ರೈಟ್? ಸೊ ಈ ಒಂದು ಕರೆಕ್ಟ್ ಆಗಿರೋ ಒಂದು ಡೆಫಿನೇಷನ್ ಬರೀಬೇಕಂದ್ರೆ ಯಾರನ್ನಾದ್ರೂ ನಾವು ಕೋಟ್ ಮಾಡಬೇಕು. ಇಲ್ಲಿ ನಾವು ಯಾರನ್ನ ಕೋಟ್ ಮಾಡ್ತಾ ಇದ್ದೀವಿ? ಆಲ್ಫ್ರೆಡ್ ಆಲ್ಡರ್ ಅನ್ನೋರು. ಸೊ ಈ ಆಲ್ಫ್ರೆಡ್ ಆಲ್ಡರ್ ಅನ್ನೋರು ಎಂಪತಿ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಎಂಪತಿ ಇಸ್ ಸೀಯಿಂಗ್ ವಿತ್ ದ ಐಸ್ ಆಫ್ ಅದರ್ಸ್, ಓಕೆ, ಲಿಸ್ನಿಂಗ್ ವಿತ್ ದ ಇಯರ್ಸ್ ಆಫ್ ಅನದರ್ ಅಂಡ್ ಫೀಲಿಂಗ್ ವಿತ್ ದ ಹಾರ್ಟ್ ಆಫ್ ಅನದರ್ ಅಂತ ಹೇಳ್ತಾರೆ. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡೆಫಿನೇಷನ್, ರೈಟ್? ಸೊ ಇದನ್ನ ಕರೆಕ್ಟ್ ಆಗಿ ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಆಲ್ಫ್ರೆಡ್ ಆಲ್ಡರ್ ಏನ್ ಹೇಳ್ತಾರೆ? ಎಂಪತಿ ಇಸ್ ಸೀಯಿಂಗ್ ವಿತ್ ದ ಐಸ್ ಆಫ್ ಅದರ್ಸ್, ಹಿಯರಿಂಗ್ ವಿತ್ ದ ಇಯರ್ಸ್ ಆಫ್ ಅದರ್ಸ್ ಅಂಡ್ ಫೀಲಿಂಗ್ ವಿತ್ ದ ಹಾರ್ಟ್ ಆಫ್ ಅದರ್ಸ್ ಅಂತ ಹೇಳ್ತಾರೆ, ರೈಟ್? ಅದೇ ತರ ಮಾರ್ಷಲ್ ರೋಸನ್ಬರ್ಗ್ ಅನ್ನೋರು ಎಂಪತಿ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇಟ್ ಇಸ್ ದ ರೆಸ್ಪೆಕ್ಟ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಅದರ್ಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ತುಂಬಾ ಜನ ಏನೇನೋ ಯೋಚನೆ ಮಾಡ್ತಾರೆ, ಲೈಕ್ ಅವ್ರ ಏನೇನೋ ಫೀಲಿಂಗ್ಸ್ ಇರುತ್ತೆ, ಬಟ್ ನಾವು ಅವ್ರ ಒಂದು ಪರ್ಸ್ಪೆಕ್ಟಿವ್, ಅವರೊಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಯೋಚನೆ ಮಾಡಲ್ಲ. ಅವಾಗ ವಿ ಆರ್ ನಾಟ್ ವೆರಿ ಎಂಪಥೆಟಿಕ್ ಇಂಡಿವಿಜುವಲ್ಸ್ ಅಲ್ವಾ? ಓಕೆ, ಸೊ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಏನೇನು ಅಂದ್ರೆ, ಫಸ್ಟ್ ಎಕ್ಸಾಂಪಲ್ ಇಸ್ IASP ನರಹರಿ ಅಂತ. ಇವ್ರು ಏನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಸುಮಾರಷ್ಟು ಪೀಪಲ್ ವಿತ್ ಡಿಸೆಬಿಲಿಟೀಸ್ ಇರ್ತಾರೆ, ದಿವ್ಯಾಂಗ್ ಅಂತ ನಾವೇನ್ ಕರಿತೀವಿ. ಸೊ ಒಂದು ಕಾನ್ಫರೆನ್ಸ್ ನಡೀತಾ ಇತ್ತು, ಅಲ್ಲಿ ನೋಡ್ತಾ ಇದ್ರು ಎಷ್ಟೊಂದು ದಿವ್ಯಾಂಗ್ಸ್, ಅಂದ್ರೆ ಅವರು ಸರಿಯಾಗಿ ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ, ಮತ್ತೆ ಕೆಳಗಡೆ ಕೂತ್ಕೊಂಡಿದ್ರು, ಚೇರ್ ಮೇಲೆ ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಇದನ್ನ ನೋಡ್ತಾ ಅವರು ಸ್ಟೇಜ್ ಇಂದ ಇಳಿದ್ ಬಂದು ಕೆಳಗಡೆ ಅವರೇ ಕೂತ್ಕೊಂಡ್ಬಿಟ್ರು. ಒಂದು IAS ಆಫೀಸರೇ ಕೆಳಗಡೆ ಕೂತ್ಕೊಳ್ಳುವಾಗ ಪ್ರತಿಯೊಬ್ರು ಅವ್ರ ಚೇರ್ನ ಕೆಳಗಡೆ ಸೈಡ್ಗೆ ಇಟ್ಟು ಪ್ರತಿಯೊಬ್ರು ನೆಲದ ಮೇಲೆ ಕೂತ್ಕೊಂಡ್ರು. ಇದೊಂದು ಚಿಕ್ಕ ಆಕ್ಟ್, ಬಟ್ ಅವರು ಬೇರೆಯವ್ರ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತಲ್ವಾ? ಓಕೆ, ಸೊ ದಟ್ ಈಸ್ IASP ನರಹರಿ. ಅವ್ರ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಆಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನ್ ಅಂತ ಏನ್ ನಡೆಯುತ್ತೆ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ. ಓಕೆ, ಎಷ್ಟೊಂದು ಜಾಗದಲ್ಲಿ ಅವ್ರ ಡಿಸ್ಟ್ರಿಕ್ಟ್ ಅಲ್ಲಿ ರ್ಯಾಂಪ್ಸ್ ಇದೆಲ್ಲಾನು ಕನ್ಸ್ಟ್ರಕ್ಟ್ ಮಾಡ್ತಾರೆ, ಬೇರೆ ಬೇರೆ ದಿವ್ಯಾಂಗಿಗೆ ಹೆಲ್ಪ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ IAS ಆರ್ಮ್ಸ್ಟ್ರಾಂಗ್ ಪಾಮೆ ಅಂತ.
ಇವರು ಮಣಿಪುರ್ ಕ್ಯಾಡರ್ IAS ಆಫೀಸರು. ಇವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾರ್ತ್ ಈಸ್ಟ್ ಭಾಗದಲ್ಲಿ ನಮಗೆ ಗೊತ್ತಿರೋ ಹಂಗೆ ತುಂಬಾ ಕಡಿಮೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆ. ಓಕೆ, ಸರಿಯಾಗಿರೋ ರೋಡ್ ಇರಲ್ಲ. ಇದೊಂದು ಸ್ವಲ್ಪ ವರ್ಷದ ಹಿಂದೆ, ಅವಾಗ ಖಂಡಿತ ಅವಾಗ ರೋಡ್ ಎಲ್ಲ ಇರಲಿಲ್ಲ. ಇವ್ರು ಆರ್ಮ್ಸ್ಟ್ರಾಂಗ್ ಪಾಮೆ ಅವರು ತುಂಬಾ ಪ್ರಯತ್ನ ಮಾಡ್ತಾರೆ, ಡೆಲ್ಲಿಗೆ ತಿರ್ಗಾ ಓಡಾಡ್ತಾರೆ, ಹೇಗಾದ್ರೂ ಮಾಡಿ ರೋಡ್ಗೆ ಒಂದು ಫಂಡ್ಸ್ ಕಲೆಕ್ಟ್ ಮಾಡಬೇಕು ಅಂತ. ಬಟ್ ಏನು ಬರಲ್ಲ, ಹಾಗೆ ವರ್ಷ ಹೋಗ್ಬಿಡುತ್ತೆ. ಆದ್ಮೇಲೆ ಫೈನಲ್ ಆಗಿ ಹೋಗಿ ಮಣಿಪುರ್ ಜನರ ಹತ್ರನೇ ಕೇಳ್ಕೊಂತಾರೆ, ನಾನು ಈ ತರ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕು, ನೀವು ಎಲ್ಲರೂ ಜೊತೆಗೆ ಬಂದು ನನಗೆ ಹೆಲ್ಪ್ ಮಾಡಬೇಕು ಅಂತ. ನೀವು ಇಲ್ಲಿ ನೋಡ್ಬೋದು ಯಾವ ತರ ನಂಬಿಕೆ, ಒಂದು ಸೋಷಿಯಲ್ ಕ್ಯಾಪಿಟಲ್ ಇವ್ರ ಮೇಲೆ ಇಟ್ಟಿರ್ಬೋದು ಅಂತ. ಬಂದು ಎಲ್ಲರೂ ಅವ್ರ ಪರ್ಸನಲ್ ಸೇವಿಂಗ್ಸ್, ಎಷ್ಟೊಂದು ಜನ ಅವ್ರ ಜ್ಯುವೆಲ್ರಿ ಎಲ್ಲಾನು ಇಟ್ಟು ಇವ್ರಿಗೆ ದುಡ್ಡು ಕೊಡ್ತಾರೆ, ನಮ್ ಸ್ಟೇಟ್ಗೆ ಒಳ್ಳೇದಾಗ್ಲಿ, ನಮ್ ಒಂದು ಸ್ಟೇಟ್ಗೆ ಈ ರೋಡ್ ಬರ್ಲಿ ಅಂತ. ಸೊ ಇವ್ರು ಆರ್ಮ್ಸ್ಟ್ರಾಂಗ್ ಪಾಮೆ ಅವರು ಈ ದುಡ್ಡನ್ನ ತುಂಬಾ ಭದ್ರವಾಗಿ ಜುಡಿಷಿಯಸ್ ಆಗಿ ಯೂಸ್ ಮಾಡಿ ಈ ರೋಡ್ ನ ಕಟ್ತಾರೆ. ಇದನ್ನ ಹೆಸರು ಪೀಪಲ್ಸ್ ರೋಡ್ ಅಂತ ಆಗತ್ತೆ, ರೈಟ್? ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ಗಿರೀಶ್ ಕರ್ನಾಡ್ ಅಂತ. ಓಕೆ, ಸೊ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇವರು ಸುಮಾರಷ್ಟು ನಾಟಕಗಳನ್ನ ಬರೀತಾರೆ. ಓಕೆ, ಸೊ ಎಲ್ಲ ಈ ಥೀಮ್ಸ್ ಅಬೌಟ್ ಸೋಷಿಯಲ್ ಜಸ್ಟಿಸ್, ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಇವ್ರ ಬಗ್ಗೆ ಎಲ್ಲ ಅವೇರ್ನೆಸ್ ತುಂಬಾ ಜನಕ್ಕೆ ಬರುತ್ತೆ, ರೈಟ್? ನೆಕ್ಸ್ಟ್ ನಮ್ಮ ಅಚ್ಚುಮೆಚ್ಚಿನ ರಾಜಣ್ಣ, ಓಕೆ, ಅಣ್ಣವರು. ಸೊ ನಿಮ್ಗೆ ಒಂದು ಚಿಕ್ಕ ಕತೆ ಹೇಳ್ಬೇಕಂದ್ರೆ ಎಂಪತಿ ಬಗ್ಗೆ, ಇದು 1970s ಅನ್ಸುತ್ತೆ, ಅವಾಗ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು. ಓಕೆ, ಒಂದು ಚಿಕ್ಕ ವಿಲೇಜ್ ಅಲ್ಲಿ ಅವ್ರ ಶೂಟಿಂಗ್ ನಡೀತಾ ಇರುವಾಗ, ಈ ಶೂಟ್ ಮಧ್ಯೆ ಅವಾಗೆಲ್ಲ ಈ ತರ ಇವಾಗಿನ ತರ 3 ವರ್ಷಕ್ಕೆ ಒಂದು ಫಿಲಮ್ ಮಾಡಲ್ಲ. ಓಕೆ, 1 ವರ್ಷಕ್ಕೆ 3 ಫಿಲಮ್ ಮಾಡುವಂತ ಆಕ್ಟರ್ಸ್ ಅವಾಗ. ಸೊ ಏನಾಗಿತ್ತು ಅಂದ್ರೆ ಇಲ್ಲಿ ಒಂದು 6-7 ಜನ ಚಿಕ್ಕ ಮಕ್ಕಳು ಶೂಸ್ ಇಲ್ದೆ ತುಂಬಾ ಶಾರ್ಪ್ ಆಗಿರುವಂತ ಕಲ್ಲು ಗ್ರೌಂಡ್ ಅಲ್ಲಿ ಇರುತ್ತೆ, ಅಲ್ಲೇ ಅವರು ಆಟ ಆಡ್ತಾ ಇರ್ತಾರೆ. ಅಲ್ಲಿ ಎಷ್ಟೊಂದು ಜನಕ್ಕೆ ಏಟ್ ಆಗ್ತಾ ಇರುತ್ತೆ, ಅವ್ರ ಕಾಲಿಗೆ ಏಟ್ ಆಗ್ತಾ ಇರುತ್ತೆ. ಇದನ್ನ ನೋಡಿದ್ದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಇಮಿಡಿಯೇಟ್ ಆಗಿ ಶೂಟಿಂಗ್ ನ ಒಂದ್ ಸ್ವಲ್ಪ ನಿಲ್ಸಿ, ಓಕೆ, ಅವರೇ ಪರ್ಸನಲ್ ಆಗಿ ಒಂದ್ ಸ್ವಲ್ಪ ಟೌನ್ ದೂರ ಇದ್ರು ಅವ್ರು ಹೋಗಿ ಪ್ರತಿಯೊಬ್ಬರಿಗೂ ಚಪ್ಪಲಿ ಇಸ್ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ಎಂಪತಿ, ರೈಟ್? ಇನ್ಫ್ಯಾಕ್ಟ್ ಇಲ್ಲಿಗೆ ಅವ್ರು ನಿಲ್ಸಲ್ಲ, ಅಲ್ಲಿ ಅವ್ರ ಮನೇಲಿ ಹೋಗಿ ಮಾತಾಡಿ ಪ್ರತಿಯೊಬ್ಬರಿಗೂ ಸ್ಕೂಲ್ ಕಳ್ಸೋಂತ ವ್ಯವಸ್ಥೆ ಮಾಡ್ತಾರೆ. ಆ ಸ್ಕೂಲ್ಗೆ ಅವ್ರ ಎಜುಕೇಶನ್ಗೆ ಕಂಪ್ಲೀಟ್ ಆಗಿ ಏನೇನು ಖರ್ಚು ಬರುತ್ತೋ ಅದನ್ನ ಕಂಪ್ಲೀಟ್ ಆಗಿ ಅವರೇ ತಗೊಂತಾರೆ, ರೈಟ್? ಸೊ ಇವಾಗ ಒಂದು ದೇವಸ್ಥಾನದಲ್ಲಿ ಒಂದು ಡಸ್ಟ್ಬಿನ್ ಡೊನೇಟ್ ಮಾಡಿದ್ರು ಅದ್ರ ಮೇಲೂ ಅವ್ರ ಹೆಸರು ಹಾಕೊಳ್ಳೋ ಒಂದು ಸ್ಟೇಟ್ ಅಲ್ಲಿ ಅವರು ಎಷ್ಟು ಮಾಡಿಬಿಟ್ಟು ಏನು ಹೇಳ್ಕೊಂಡಿಲ್ಲ ನೋಡಿ, ರೈಟ್? ಸೊ ದಿಸ್ ಇಸ್ ಎಂಪತಿ, ರೈಟ್? ನೆಕ್ಸ್ಟ್ ಒನ್ ಕಮಿಷನರ್ ಶಿಲ್ಪಾ ನಾಗ್ ಅವರು. ಓಕೆ, ಸೊ ಈ ಶಿಲ್ಪಾ ನಾಗ್ ಅವರು ಯಾವ್ದ್ರ ಕಮಿಷನರ್ ಆಗಿದ್ರು ಅಂದ್ರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ರು. ಸೊ ಇದು COVID-19 ಟೈಮು, ಸುಮಾರಷ್ಟು ಜನ ಕೋವಿಡ್ ವಾರಿಯರ್ಸ್ ಯಾರು ಇರ್ತಾರೆ ಅಂದ್ರೆ ಗೌರ್ಮೆಂಟ್ ಪಾರ್ಟ್ ಆಗಿ ಇದನ್ನ ಫೈಟ್ ಮಾಡ್ತಾ ಇರ್ತಾರೋ ಅವ್ರಿಗೂ ಎಷ್ಟೊಂದ್ ಸರಿ ಕೋವಿಡ್ ಬಂದು ಅವರು ವೆರಿ ಅನ್ಫಾರ್ಚುನೇಟ್, ಅವರು ತೀರ್ ಹೋಗ್ತಾರೆ, ರೈಟ್? ಸೊ ಹಾಗೆ ತೀರ್ ಹೋದಾಗ, ಲೈಕ್ ಅವರು ಡೆತ್ ಆದ್ಮೇಲೆ ಈ ಶಿಲ್ಪಾ ನಾಗ್ ಅನ್ನೋರು ಕಮಿಷನರ್ ಆಗಿರ್ತಾರೆ. ಬಟ್ ಆದ್ರೂ ಪ್ರತಿಯೊಬ್ಬರ ಮನೆಗೂ ಅವರು ಇಂಡಿವಿಜುವಲ್ ಆಗಿ ಹೋಗಿ, ಓಕೆ, ಈ ಚೆಕ್ ಕಾಂಪನ್ಸೇಷನ್ ಚೆಕ್ ಏನಿರುತ್ತೆ ಅವ್ರ ಮನೆಗೂ ಹೋಗಿ ಕೊಡ್ತಾರೆ, ರೈಟ್? ಸೊ ಬೇಕಾಗಿದ್ರೆ ಯಾರ ಕೈಯಲ್ಲೋ ಕೊಟ್ಟು ಕಳಿಸ್ಬೋದಾಗಿತ್ತು, ಬಟ್ ಅವ್ರು ಹಾಗೆ ಮಾಡಿಲ್ಲ. ಏನಕ್ಕೆ? ದಿಸ್ ಶೋಸ್ ಎಂಪತಿ, ರೈಟ್? ಇದು ಅವರೊಂದು ವ್ಯಾಲ್ಯೂ ಅಂತ ಹೇಳ್ಬೋದು, ರೈಟ್? ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಡೆಫಿನೇಷನ್ ಬಂದು ನಮಗೆ ಟಾಲರೆನ್ಸ್. ಓಕೆ, ಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಏನಿದು ಟಾಲರೆನ್ಸ್ ಅಂದ್ರೆ, ಟಾಲರೆನ್ಸ್ ಇಸ್ ಅ ಪರ್ಮಿಸಿವ್ ಆಟಿಟ್ಯೂಡ್. ಇದು ತುಂಬಾ ಇಂಪಾರ್ಟೆಂಟ್ ಕೀವರ್ಡ್ ಇಲ್ಲಿ, ಪರ್ಮಿಸಿವ್ ಆಟಿಟ್ಯೂಡ್ ಟುವರ್ಡ್ಸ್ ದೋಸ್ ಒಪಿನಿಯನ್ಸ್, ರಿಲಿಜನ್, ರ್ಯಾಷನಾಲಿಟಿ ಎಕ್ಸೆಟ್ರಾ, ಐಡಿಯಾಲಜಿ ಎಕ್ಸೆಟ್ರಾ, ಇಟ್ ಡಿಫರ್ಸ್ ಫ್ರಮ್ ಒನ್ಸ್ ಓನ್. ಅಂದ್ರೆ ನಮ್ಗೆ ಬೇರೆ ತರ ಇರುವಂತ ಒಂದು ವಿಚಾರ ಇರುವಂತ ಒಂದು ಜನರು, ಬೇರೆ ಧರ್ಮದಿಂದ ಬಂದಿರುವಂತ ಜನರು, ಓಕೆ, ನಮ್ಗೆ ಬೇರೆ ತರ ಯೋಚನೆ ಮಾಡುವಂತ ಜನರು, ಎಲ್ಲಾನು ಬೇರೆ ತರ ಇದ್ರು ಅವ್ರನ್ನ ಹೇಗೆ ಒಂದು ಪರ್ಮಿಸಿವ್ ಆಟಿಟ್ಯೂಡ್ ಜೊತೆ ನೋಡ್ತೀವಿ, ಅದೇ ಟಾಲರೆನ್ಸ್, ರೈಟ್? ಸೊ ಇಟ್ ಈಸ್ ದ ಕೆಪಾಸಿಟಿ ಆಫ್ ಎಂಡ್ಯೂರಿಂಗ್ ಡೈವರ್ಸಿಟಿ ಇನ್ ಆರ್ ಎನ್ವೈರನ್ಮೆಂಟ್. ಡೈವರ್ಸಿಟಿ ಅಂದ್ರೆ ಎಲ್ಲ ವಿಭಿನ್ನತೆ,
ಓಕೆ, ಆ ವಿಭಿನ್ನತೆನ ನಾವು ಹೇಗೆ ನಮ್ಮ ಸಮಾಜದಲ್ಲಿ ನಾವು ಹೇಗೆ ಟಾಲರೇಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ದ ಮೇನ್ ಕೀ ಕಾಂಪೊನೆಂಟ್ ಹಿಯರ್. ಇಲ್ಲಿ ಎಕ್ಸಾಂಪಲ್ಸ್ ನೋಡ್ತಾ ಬರೋಣ. ಮೊದಲನೇ ಎಕ್ಸಾಂಪಲ್ ಬಂದು ಈರಾ ಸಿಂಗಲ್. ಓಕೆ, ಸೊ ಈರಾ ಸಿಂಗಲ್ ಬಂದು ಫಸ್ಟ್ ರ್ಯಾಂಕರ್ ಯಾವಾಗ 2014 ಬ್ಯಾಚ್ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈ IAS ಈರಾ ಸಿಂಗಲ್ ಬಂದು ಶಿ ಅಪಾಯಿಂಟೆಡ್ 2 ಟ್ರಾನ್ಸ್ಜೆಂಡರ್ ಎಂಪ್ಲಾಯೀಸ್ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ, ರೈಟ್. ಸೊ ಟ್ರಾನ್ಸ್ಜೆಂಡರ್ಸ್ ಬರೀ ರೋಡ್ ಅಲ್ಲಿ ಭಿಕ್ಷೆ ಬೇಡಕ್ ಮಾತ್ರ ಸರಿ ಅಂತ ಅನ್ಕೊಂಡು, ಏನು ಸೂಪರ್ಸ್ಟಿಷಿಯಸ್ ಕಾರ್ಯ ಮಾತ್ರ ಮಾಡಕ್ ಸರಿ ಅಂತ ಅನ್ಕೊಳ್ಳೋ ಒಂದು ಸಮಾಜದಲ್ಲಿ ಇವ್ರು ಅವ್ರನ್ನ ಕರೆದ್ಬಿಟ್ಟು ಕೆಲಸ ಕೊಡ್ತಾರೆ, ರೈಟ್. ಡೋಂಟ್ ಯು ಥಿಂಕ್ ದಿಸ್ ಇಸ್ ವೆರಿ ಫಾರ್ವರ್ಡ್ ಇನ್ ಥಾಟ್? ಓಕೆ, ನೆಕ್ಸ್ಟ್, ಇಂಡಿಯಾಲಿ ಎಷ್ಟೊಂದು ಚಿಕ್ಕ ಚಿಕ್ಕ ವಿಲೇಜಸ್ ಇರುತ್ತೆ. ಓಕೆ, ಇಲ್ಲಿ ಕೆಲವೊಂದು ಹೆಸರು ಮೆನ್ಷನ್ ಆಗಿದೆ. ಸಾಧನ್ ಅಂತ ಕರಿಬೋದು, ಪವೂರ ಅಂತ ಕರಿಬೋದು, ಮತ್ತೆ ಪುನ್ನತಾಲ ಅಂತ ಕರಿಬೋದು. ಇದೆಲ್ಲ ಬೇರೆ ಬೇರೆ ವಿಲೇಜಸ್ ಹೆಸರು. ಏನ್ ಈ ಸ್ಪೆಷಾಲಿಟಿ ವಿಲೇಜಸ್ ಬಗ್ಗೆ ಅಂತ ಕೇಳಿದ್ರೆ, ಇಲ್ಲಿ ಡಿಫ್ರೆಂಟ್ ಧರ್ಮ ಅಂದ್ರೆ ಮುಸ್ಲಿಮ್ಸ್ ಇರ್ಬೋದು, ಹಿಂದೂಸ್ ಇರ್ಬೋದು, ಸಿಖ್ಸ್ ಇರ್ಬೋದು, ಇವರೆಲ್ಲರೂ ಇರುವಂತ ಒಂದು ಪ್ಲೇಸ್. ಓಕೆ, ಈ ವಿಲೇಜಸ್ ಆಗಿದೆ. ಬಟ್ ಇಷ್ಟು ವರ್ಷ ಇಂಡಿಪೆಂಡೆನ್ಸ್ ಆದ್ಮೇಲೆ ಆಗಿದ್ರು ಈ ವಿಲೇಜಸ್ ಅಲ್ಲಿ ಹಾರ್ಮನಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಇಂಟರ್ ರಿಲಿಜಿಯಸ್ ಹಾರ್ಮನಿ ಇದೆ. ಓಕೆ, ಟಾಲರೆನ್ಸ್ ಅನ್ನೋ ಒಂದು ಸ್ಪಿರಿಟ್ ಇದ್ರೆ ಮಾತ್ರ ಈ ತರ ಇಂಟರ್ ರಿಲಿಜಿಯಸ್ ಹಾರ್ಮನಿ ಇರಕ್ಕೆ ಸಾಧ್ಯ. ನೆಕ್ಸ್ಟ್ ಥರ್ಡ್ ಬಂದು ಪೀಸ್ ಡೈಲಾಗ್ಸ್. ಓಕೆ, ಈ ಪೀಸ್ ಡೈಲಾಗ್ಸ್ ಬಿಟ್ವೀನ್ ಕಮ್ಯುನಿಟಿ, ಓಕೆ, ಬಿಫೋರ್ ಫೆಸ್ಟಿವಲ್ಸ್. ಓಕೆ, ಯೂಶಲಿ ಒಂದು ಹಬ್ಬ ಏನಾದ್ರು ನಡೆಯುವಾಗ, ಎಸ್ಪೆಷಲಿ ಎರಡೆರಡು ಹಬ್ಬ ಬೇರೆ ಬೇರೆ ಧರ್ಮಕ್ಕೆ ಜೊತೆಲಿ ಬಂದ್ರೆ ಯಾವುದೇ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಜೊತೆಲಿ ಕೂರಿಸಿ ಒಂದು ಪೀಸ್ ಡೈಲಾಗ್ ಅಂತ ಒಂದು ನಡೆಸ್ತಾರೆ, ರೈಟ್. ಸೊ ದೀಸ್ ಆರ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಡೆಫಿನೇಷನ್ 8 ಬಂದು ಇಟ್ ಇಸ್ ಟಾಕಿಂಗ್ ಅಬೌಟ್ ಆಪ್ಟಿಟ್ಯೂಡ್. ಓಕೆ, ಸೊ ಆಪ್ಟಿಟ್ಯೂಡ್ ಅಂದ್ರೆ ಏನು? ಓಕೆ, ವಿ ವಿಲ್ ಲುಕ್ ಎಟ್ ದ ಡೆಫಿನೇಷನ್. ಓಕೆ, ಸೊ ಆಪ್ಟಿಟ್ಯೂಡ್ ಅನ್ನೋದು ಒಂದು ಹುಟ್ಟು ಗುಣ ಅಂತ ಹೇಳ್ಬೋದು. ಓಕೆ, ಇಟ್ ಈಸ್ ಎನ್ ಇನ್ಬಾರ್ನ್ ಕ್ವಾಲಿಟಿ, ಯಾವ್ದಾದ್ರು ಒಂದು ಟಾಸ್ಕ್ ಮಾಡಕ್ಕೆ. ಓಕೆ, ಸೊ ಅಂದ್ರೆ ಇಟ್ ಈಸ್ ಅ ಕಾಂಪೊನೆಂಟ್ ಆಫ್ ಕಾಂಪಿಟೆನ್ಸ್, ಪೊಟೆನ್ಷಿಯಲ್ ಅಂಡ್ ಅಬಿಲಿಟಿ ಆಫ್ ಅ ಪರ್ಸನ್. ಓಕೆ, ಸೊ ಇನ್ನೊಂದು ಡೆಫಿನೇಷನ್ ಕೊಡ್ತಾ ಇದೀನಿ ನೋಡಿ. ಇಟ್ ಈಸ್ ಅ ನ್ಯಾಚುರಲ್ ಆರ್ ಇನ್ಹೆರೆಂಟ್ ಕೆಪಾಸಿಟಿ ಟು ಅಕ್ವೈರ್ ಸರ್ಟನ್ ಸ್ಕಿಲ್ಸ್ ಇನ್ ಫ್ಯೂಚರ್ ಥ್ರೂ ಅಪ್ರಾಪ್ರಿಯೇಟ್ ಟ್ರೈನಿಂಗ್ ಪ್ಲಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಅ ಪರ್ಸನ್ಸ್ DNA ಆಸ್ ವೆಲ್. ಓಕೆ, ಅಂದ್ರೆ ಹುಟ್ಟಿದ ತಕ್ಷಣನೇ ಕೆಲವ್ರಿಗೆ ಕೆಲವೊಂದು ಜೀನ್ಸ್ ಇರುತ್ತೆ, ಅದು ಪ್ಲಸ್ ಅವರು ಹುಟ್ಟಿದ ಮೇಲೆ ಅದನ್ನ ಏನು ಉಪಯೋಗ ಪಡಿಸ್ಕೊಂಡಿದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಹಾಗೆ ಮಾಡದೆ ಕನ್ಸಿಸ್ಟೆಂಟ್ ಆಗಿ ಸತತವಾಗಿ ಪ್ರಯತ್ನ ಪಟ್ಟು ಓಕೆ ಅವರು ಜಯವನ್ನು ಸಾಧಿಸೋದು. ಸೊ ದಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಟ್ಯೂಡ್. ಇಟ್ ಈಸ್ ನಥಿಂಗ್ ಬಟ್ ದ ಸಕ್ಸೆಸ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು. ಓಕೆ, ಸಕ್ಸೆಸ್ ಪೊಟೆನ್ಷಿಯಲ್. ಇಟ್ ಕ್ಯಾನ್ ಆಲ್ಸೋ ಬೀನ್ ಸೀನ್ ಆಸ್ ಸಕ್ಸೆಸ್ ಅಕ್ಯುಮೆನ್ ಅಂತ ಹೇಳ್ಬೋದು. ಓಕೆ, ಇದೆಲ್ಲಾನು ಆಪ್ಟಿಟ್ಯೂಡಿನ ಡೆಫಿನೇಷನ್ಸ್, ರೈಟ್. ಸೊ ಈ ಆಪ್ಟಿಟ್ಯೂಡ್ ಅನ್ನೋದು ಯು ಹ್ಯಾವ್ ಟು ಬಿ ಬಾರ್ನ್ ವಿತ್ ಇಟ್. ಇವಾಗ ಪ್ರತಿಯೊಬ್ರು ಯು ಕೆನಾಟ್ ಬಿ ಬಾರ್ನ್ ವಿತ್ ಆಲ್ ದ ಸ್ಕಿಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಲತಾ ಮಂಗೇಶ್ಕರ್ ಅನ್ನೋ ಒಂದು ಸಿಂಗರ್, ಓಕೆ, ಎಷ್ಟು ಶಿ ವಾಸ್ ಕಾಲ್ಡ್ ಅ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು. ಸೊ ಆ ತರ ಲತಾ ಮಂಗೇಶ್ಕರ್, ಶ್ರೇಯಾ ಘೋಷಾಲ್, ಓಕೆ, ಇವರೆಲ್ಲ ಡೋಂಟ್ ಯು ಥಿಂಕ್ ದಟ್ ಯಾರು ಬೇಕಾದ್ರೂ ಶ್ರೇಯಾ ಘೋಷಾಲ್ ಥ್ರೂ ಪ್ರಾಕ್ಟೀಸ್ ಆಗ್ಬೋದಾ? ಇಲ್ಲ ಅಲ್ವಾ. ಯಾರು ಬೇಕಾದ್ರೂ ಲತಾ ಮಂಗೇಶ್ಕರ್ ಆಗ್ಬೋದಾ, ಸೋನು ನಿಗಮ್ ಆಗ್ಬೋದಾ ಅಂದ್ರೆ ಇಲ್ಲ ಅಲ್ವಾ. ಅವ್ರಿಗೆ ಅಂತ ಒಂದು ಗಿಫ್ಟ್, ಅವ್ರು ಹುಟ್ಟಿದಾಗೆ ಅವ್ರ ವಾಯ್ಸ್ ಅಷ್ಟು ಚೆನ್ನಾಗಿತ್ತು. ಅಫ್ಕೋರ್ಸ್ ಅವರು ಕಂಪ್ಲೀಟ್ ಆಗಿ ಆ ರಿಯಾಜು ಪ್ರಾಕ್ಟೀಸ್ ಅದೆಲ್ಲ ಮಾಡಿ ಅವ್ರ ವಾಯ್ಸ್ ನ ಇನ್ನೂ ಫೈನ್ ಟ್ಯೂನ್ ಮಾಡ್ಕೊಂಡ್ರು. ಬಟ್ ಆ ಬೇಸಿಕ್ ಆಗಿ ಅವ್ರ ವಾಯ್ಸ್ ಚೆನ್ನಾಗೇ ಇತ್ತಲ್ವಾ, ರೈಟ್. ಸೊ ಅದನ್ನೇ ಆಪ್ಟಿಟ್ಯೂಡ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಉಸೇನ್ ಬೋಲ್ಟ್, ಅವ್ರು ಇಷ್ಟೊಂದು ಪ್ರಾಕ್ಟೀಸ್ ಮಾಡಿ ಅವ್ರು ಬೆಟರ್ ಆದ್ರು. ಬಟ್ ಬೇಸಿಕ್ ಆಗಿ ಅವ್ರ ಫಿಸಿಕ್ ಮತ್ತೆ ಅವ್ರ ಹೆಲ್ತ್ ರನ್ನರ್ ತರನೇ ಒಂದು ಇನ್ಬಾರ್ನ್ ಕೆಪಾಸಿಟಿ ಇತ್ತಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿಸ್. ಓಕೆ, ಥರ್ಡ್ ಎಕ್ಸಾಂಪಲ್ ಬಂದು ಇವಾಗ ನಿಮ್ಗೆ ಎಲ್ಲರಿಗೂ ರೀಸೆಂಟ್ ಆಗಿ ಗೊತ್ತಿರುತ್ತೆ. ಓಕೆ, ಅವರ್ ಚೆಸ್ ಇಂಡಿಯನ್ ಚೆಸ್ ಟೀಮ್ ಇಸ್ ಬಿಕಮಿಂಗ್ ಅ ಸೂಪರ್ ಸ್ಟಾರ್ ಟೀಮ್. ರೀಸೆಂಟ್ ಆಗಿ ಡಿ ಗುಕೇಶ್, ಓಕೆ, ಈಸ್ ದ ವರ್ಲ್ಡ್ ಚಾಂಪಿಯನ್, ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಇವಾಗ. ಮತ್ತೆ ಪ್ರಜ್ಞಾನಂದ ಅಂತ ಇದ್ದಾರೆ, ಓಕೆ, ನೀವು ನೋಡಿರ್ತೀರಾ. ಸೊ ಇವರೆಲ್ಲಾನು ದೇ ಆರ್ ಬಾರ್ನ್ ಜೀನಿಯಸಸ್. ಓಕೆ, ಅಫ್ಕೋರ್ಸ್ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿದೆ, ಇದೆಲ್ಲ ಇರ್ಬೋದು. ಬಟ್ ಆದ್ರೂ ದೇ ಆರ್ ಬಾರ್ನ್ ಜೀನಿಯಸಸ್, ದೇ ಆರ್ ಬಾರ್ನ್ ಚೆಸ್ ಮಾಸ್ಟರ್ಸ್, ರೈಟ್. ಇವಾಗ
ಇನ್ನು ಕೆಲವೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಶಕುಂತಲಾ ದೇವಿ, ಶ್ರೀನಿವಾಸ ರಾಮಾನುಜಂ, ಇವರೆಲ್ಲ ದೇ ಆರ್ ಸೋ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಅವ್ರ ಒಳಗಡೆನೆ ಏನೋ ಒಂದಿತ್ತು ವಿಚ್ ಮೇಡ್ ದಮ್ ಅ ಜೀನಿಯಸ್ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಆಪ್ಟಿಟ್ಯೂಡ್. ಓಕೆ, ನೆಕ್ಸ್ಟ್ 9th ಡೆಫಿನೇಷನ್ ಬಂದು ಆನೆಸ್ಟಿ. ಓಕೆ, ಅಂದ್ರೆ ಪ್ರಾಮಾಣಿಕತೆ. ಓಕೆ, ಪ್ರಾಮಾಣಿಕತೆ. ಆನೆಸ್ಟಿ ಅಂದ್ರೆ ಏನು? ಇಟ್ ಇಸ್ ದ ಕ್ವಾಲಿಟಿ ಆಫ್ ಬೀಯಿಂಗ್ ಟ್ರೂತ್ಫುಲ್, ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ಫ್ರೀ ಫ್ರಮ್ ಡಿಸೀಡ್ ಅಂಡ್ ಫ್ರಾಡ್ ಅಟ್ ಆಲ್ ಸಿಚುವೇಶನ್ಸ್ ಅಂತ ಹೇಳ್ಬೋದು. ಓಕೆ, ಎಕ್ಸಾಂಪಲ್ಸು ನಿಮಗೆ ಯಮ ಅಂಡ್ ನಚಿಕೇತ ಸ್ಟೋರಿ. ಅಂದ್ರೆ ನಚಿಕೇತ ಅನ್ನೋರು ಒಂದು ಸೈಂಟ್ ಅವ್ರ ಮಗು ಆಗಿರ್ತಾರೆ. ಆಮೇಲೆ ಯಾವುದೋ ಒಂದು ಡೈಲಾಗ್ ನಡೆಯುವಾಗ ನಾನು ನಿನ್ನೆ ದಾನ ಮಾಡ್ತೀನಿ ಅಂತ ಹೇಳ್ಕೊಂಡು ಆಮೇಲೆ ಯಮ ಅದನ್ನ ಅವ್ರನ್ನ ಈ ನಚಿಕೇತ ದಾನ ಮಾಡ್ಬಿಡ್ತಾರೆ. ಆಮೇಲೆ ನಿಮ್ಗೆ ಫುಲ್ ಸ್ಟೋರಿ ಹೇಳೋಷ್ಟು ಟೈಮ್ ಇಲ್ಲ, ಬಟ್ ಈ ಯಮ ಮತ್ತೆ ನಚಿಕೇತ ಮಧ್ಯ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅದರಲ್ಲಿ ವಾಟ್ ಇಸ್ ಲೈಫ್, ವಾಟ್ ಇಸ್ ಡೆತ್ ಅಂತೆಲ್ಲ ಹೇಳ್ತಾರೆ. ಫೈನಲ್ ಆಗಿ ಇದೆಲ್ಲ ಕಠೋ ಉಪನಿಷದ್ ಅಂತ ಒಂದು ಉಪನಿಷದಲ್ಲಿ ರೆಕಾರ್ಡು ಆಗಿದೆ. ಸೊ ಫೈನಲ್ ಆಗಿ ಏನಾಗುತ್ತೆ, ಇವರು ನೀನ್ ಎಷ್ಟು ಅವರು ಒಂದು ಟ್ರೂತ್ಫುಲ್ನೆಸ್, ಒಂದು ಆನೆಸ್ಟಿನ ಮೆಚ್ಚಿ ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಯಾರು? ಯಮ. ರೈಟ್. ಸೊ ದಿಸ್ ಇಸ್ ದ ಸ್ಟೋರಿ. ಆಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಸತ್ಯ ಹರಿಶ್ಚಂದ್ರ. ಓಕೆ, ಇದನ್ನು ನೀವು ಕೇಳಿರ್ತೀರಾ. ನೆಕ್ಸ್ಟ್ ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ, ಡಾಕ್ಟರ್ APJ ಅಬ್ದುಲ್ ಕಲಾಂ, ರತನ್ ಟಾಟಾ. ಓಕೆ, ಆಲ್ ಆಫ್ ದೆಮ್ ವೆರಿ ಆನೆಸ್ಟ್ ಪೀಪಲ್ ಅಲ್ವಾ. ಓಕೆ, ನೆಕ್ಸ್ಟ್ 10th ಡೆಫಿನೇಷನ್ ಬಂದು ಪ್ರೋಬಿಟಿ. ಸೊ ಇದು ಲಾಸ್ಟ್ ಡೆಫಿನೇಷನ್ ನಮಗೆ ಇವತ್ತು. ಇಟ್ ಈಸ್ ದ ಹೈಯೆಸ್ಟ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಸ್ಟ್ರಿಕ್ಟ್ ಅಡೆರೆನ್ಸ್ ಟು ethics. Okay, to ethics both spatially and temporally. Spatially and temporally ಅಂದ್ರೆ ಏನೂ ಇಲ್ಲ, ಕನ್ಫ್ಯೂಸ್ ಆಗಬೇಡಿ. ಸ್ಪೇಷಲಿ ಅಂದ್ರೆ ಯಾವುದೇ ಒಂದು ಜಾಗ ಆಗಿರ್ಲಿ, ಟೆಂಪೋರಲಿ ಅಂದ್ರೆ ಯಾವುದೇ ಒಂದು ಸಮಯ ಆಗಿರ್ಲಿ, ಯಾವುದೇ ಒಂದು ಟೈಮ್ ಆಗಿರ್ಲಿ. ರೈಟ್. ಸೊ ಯಾವತ್ತೂ ಎಥಿಕ್ಸ್ ಫಾಲೋ ಮಾಡೋದು, ದಟ್ ಇಸ್ ಕಾಲ್ಡ್ ಆಸ್ ಪ್ರೋಬಿಟಿ. ಈ ಪ್ರೋಬಿಟಿ ಇಟ್ ಸೆಲ್ಫ್ ಎಷ್ಟೊಂದು ವ್ಯಾಲ್ಯೂಸು ಇದ್ರೊಳಗಡೆನೆ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಂಟಿಗ್ರಿಟಿ ಇರ್ಬೋದು, ಓಕೆ, ಸೆಲ್ಫ್ಲೆಸ್ನೆಸ್ ಇರ್ಬೋದು, ಆನೆಸ್ಟಿ ಇರ್ಬೋದು, ಅಕೌಂಟಬಿಲಿಟಿ ಇರ್ಬೋದು, ಲಾಯಲ್ಟಿ ಇರ್ಬೋದು, ಆಬ್ಜೆಕ್ಟಿವಿಟಿ ಇರ್ಬೋದು, ಮತ್ತೆ ಓಪನ್ನೆಸ್ ಇರ್ಬೋದು. ಸೊ ಇಲ್ಲಿ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಪ್ರೋಬಿಟಿ ಬಂದು ಹೈಯೆಸ್ಟ್ ವ್ಯಾಲ್ಯೂ. ಒಬ್ರು ಪ್ರೋಬಿಟಿ ಫಾಲೋ ಮಾಡ್ತಾ ಇದಾರೆ ಅಂದ್ರೆ ಅವರು ಎಥಿಕ್ಸ್, ಇಂಟಿಗ್ರಿಟಿ ಮತ್ತೆ ಪ್ರೋಬಿಟಿ ಹೈಯೆಸ್ಟ್ ಲೆವೆಲ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೇಕಂದ್ರೆ ಆನೆಸ್ಟಿ ಏನಾದ್ರೂ ಫಸ್ಟ್ ಸ್ಟೆಪ್ ಅಲ್ಲಿ ಇದ್ರೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಇಂಟಿಗ್ರಿಟಿ ಬರುತ್ತೆ, ಮತ್ತೆ ಲಾಸ್ಟ್ ಸ್ಟೆಪ್ಪೇ ಪ್ರೋಬಿಟಿ. ಅಂದ್ರೆ ಯಾವಾಗ್ಲೂ ಎನಿ ಸರ್ಕಮ್ಸ್ಟಾನ್ಸ್ ಇನ್ಸ್ಟಿಟ್ಯೂಷನಲಿ ಅವರು ಆನೆಸ್ಟ್ ಆಗಿದ್ರೆ ಅದು ಪ್ರೋಬಿಟಿ ಆಗುತ್ತೆ. ಓಕೆ, ಪ್ರೋಬಿಟಿಯಲ್ಲಿ ಎಲ್ಲ ವ್ಯಾಲ್ಯೂಸು ಜೊತೆಗೆ ಬಂದ್ಬಿಡುತ್ತೆ. ಓಕೆ, ಸೊ ಎಕ್ಸಾಂಪಲ್ ಬಂದು TN ಶೇಷನ್, ಚಂದ್ರಶೇಖರ್ ಕಂಬಾರ್. ಓಕೆ, ಇವರು ಕನ್ನಡ ಸಾಹಿತ್ಯ ಸುಮಾರಷ್ಟು ಬೆಳೆಸ್ತಾರೆ. ಓಕೆ, ಅಂಡ್ ಹಿ ವಾಸ್ ಅ ಪರ್ಸನ್ ವಿತ್ ಪ್ರೋಬಿಟಿ ಅಂತ ಹೇಳ್ಬೋದು. TN ಶೇಷನ್ ತುಂಬಾ ಪವರ್ಫುಲ್ ಲೀಡರ್ಸ್ನು ಎದುರಾಕೊಂಡು ಫ್ರೀ ಅಂಡ್ ಫೇರ್ ಆಗಿ ಎಲೆಕ್ಷನ್ಸ್ ನಡೆಸ್ತಾರೆ. ಓಕೆ, ಹಿ ವಾಸ್ ದ ಎಲೆಕ್ಷನ್ ಕಮಿಷನರ್ ಅವಾಗ. ಸೊ ಆ ಟೈಮಲ್ಲಿ ಈ ಬೂತ್ ಕ್ಯಾಪ್ಚರಿಂಗು ಅದು ಇದು ಅಂತ ಎಷ್ಟೊಂದು ಎಲೆಕ್ಷನ್ ಗಿಮಿಕ್ಸ್ ನಡೆಯುವಾಗ ಇವರೆಲ್ಲಾನು ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿದಂತ ಒಂದು ವ್ಯಕ್ತಿ. ಓಕೆ, ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ಅವರ್ 10 ಡೆಫಿನೇಷನ್ಸ್ ಅಂಡ್ ಡೇ 2 ಆಫ್ ಅವರ್ 70-day ಚಾಲೆಂಜ್. ಓಕೆ, ಇವತ್ತು ಐ ಹೋಪ್ ಯು ಲೈಕ್ ದಿಸ್ ಲೆಸನ್ ಅಂಡ್ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಥಿಕ್ಸ್ ಪ್ರಿಪರೇಷನ್. ಇದೇ ತರ ನಾವು ನಮ್ಮ KS ಮೇನ್ಸ್ ಪ್ರಿಪರೇಷನ್ನ ಮುಂದುವರ್ಸೋಣ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಐ ವಾಂಟ್ ಆಲ್ ಆಫ್ ಯು ಟು ಕಮೆಂಟ್ ಐ ಹ್ಯಾವ್ ಫಿನಿಶ್ಡ್ ಡೇ 2, ಐ ವಿಲ್ ಕಂಪ್ಲೀಟ್ 70-day ಚಾಲೆಂಜ್ ಅಂತ. ಓಕೆ, ಏನಂತ ಕಮೆಂಟ್ ಮಾಡ್ತೀರಾ? ಐ ಹ್ಯಾವ್ ಫಿನಿಶ್ಡ್ ಡೇ 2, ಐ ವಿಲ್ ಕಂಪ್ಲೀಟ್ 70-day ಚಾಲೆಂಜ್. ಓಕೆ, ನಿಮ್ ಕಮೆಂಟ್ಸೇ ನಮ್ಮ ಪ್ರೋತ್ಸಾಹ. ಓಕೆ, ಸೊ ಐ ಥ್ಯಾಂಕ್ ಯು ಆಲ್ ಫಾರ್ ದಿ ಆಪರ್ಚುನಿಟಿ ಟು ಟೀಚ್ ಯು ಆಲ್. ಥ್ಯಾಂಕ್ ಯು.